ಫೈನಲ್ ಪಂದ್ಯ. ಅದೇ ರೀತಿ ಆರ್ಟ್ಸ್ ಫಿಸಿಯೋಥೆರಪಿ ಗುಂಜೂರು ಬ್ರೀಫ್ಫೀಲ್ಡ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಾಲ್ಮೀಕಿ ಕಾರ್ತಿಕ್ ಈಗಾಗಲೇ ನಮ್ಮೊಟ್ಟಿಗೆ ಕೂಡಿಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ KHPL ಪರವಾಗಿ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಸತತ 5 ದಿನಗಳಿಂದ ಆಟಗಾರರಿಗೆ ಫಿಸಿಯೋಥೆರಪಿಯನ್ನು ಮಾಡೋ ಸಲುವಾಗಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮ ಸಂಸ್ಥೆ ಆರ್ಚ್ ಫಿಸಿಯೋಥೆರಪಿಗೂ ಕೂಡ ನಾವು KHPL ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಓವರ್ ಟು ರಾಕೇಶ್ ಸಿರ್ಸಿ. Okay, let's play grand finale of KHPL season 1. Let's play umpire. ಮೊದಲನೇ ಎಸೆತ ಪುಲ್ ಮಾಡಲು ಪ್ರಯತ್ನ. ಥಾಟೆಡ್ ಡೆಲಿವರಿ. ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ ಏಕದಂತ ತಂಡ. ವರ್ತೂರು ದಿಲೀಪ್ ಅವರ ಮಾಲೀಕತ್ವದ ತಂಡ. ಡ್ರೀಮ್ ಡಿಫೆಂಡರ್ಸ್ ಭರತ್ ಅವರ ಮಾಲೀಕತ್ವದ ಒಂದು ತಂಡ. ಈ ಬಾರಿ ಪುಲ್ ಮಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು ಯೂನಸ್ ಅವರ ಕೈಯಲ್ಲಿ 1 ರನ್ಗಳೊಂದಿಗೆ ಖಾತೆಯನ್ನು ಆರಂಭಿಸಿದ್ದಾರೆ ಜಂಗ್ ಶಿವು. ಕ್ವಾಲಿಫೈಡ್ ಟೂರ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂತ ಆಟಗಾರ, ಪಂದ್ಯ ಪುರುಷೋತ್ತಮ ಬಹುಮಾನ ಪಡೆದಂತ ಆಟಗಾರ. ಈ ಬಾರಿ ಸ್ಟ್ರೈಕ್ ನಲ್ಲಿ ಬದಲಾವಣೆ. ಸ್ಟ್ರೈಕ್ ನಲ್ಲಿ ವಿನೀಶ್. ಈ ಬಾರಿ ಎದ್ದು ಬಾರಿಸಿದ್ದಾರೆ. ಮೊದಲನೆಯ ಸಿಕ್ಸರ್ ಹೊರಚಿಮ್ತಾ ಇದೆ ವಿನೀಶ್ ಅವರ ಬ್ಯಾಟ್ ನಿಂದ. ಫೈನಲ್ ನಲ್ಲಿ ಮನಮೋಹಕವಾದಂತಹ ಹೊಡೆತ ಸಿಕ್ಸರ್. ಸ್ಫೋಟಕ ಆರಂಭ ಪಡೆದುಕೊಳ್ತಾ ಇದ್ದಾರೆ ವಿನೀಶ್. ಮತ್ತೊಮ್ಮೆ ಪುರುಷೋತ್ತಮ್. ಮತ್ತೊಂದು ಪುಲ್ ಶಾಟ್. ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ಏಕದಂತ ತಂಡ. ವಿನೀಶ್ ಅವರು 2 ಸಿಕ್ಸರ್ ನೊಂದಿಗೆ 3 ರನ್ಸ್ನಲ್ಲಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಪೈಲಿನ ಹಾದಿಯನ್ನ ಕಂಡುಕೊಳ್ತಾ ಇದ್ದಾರೆ. ಮೊದಲನೇ ಆಘಾತ. ವಿನೀಶ್ ಒಂದು ಸ್ಫೋಟಕ ಆರಂಭ ಪಡೆದಂತೂ ಕೂಡ ಅದನ್ನು ಕಂಟಿನ್ಯೂ ಮಾಡಲು ವಿಫಲರಾಗಿದ್ದಾರೆ. ಮೈಸೂರು ಪರಿಸರ ಆಟಗಾರ ರಿತೇಶ್. ಓವರ್ನ ಕೊನೆಯ ಎಸೆತ ಪುರುಷೋತ್ತಮ್. ಗುಡ್ ಲೆಂತ್ ಕಟ್ ಮಾಡಲು ಪ್ರಯತ್ನ. ಸಂಪರ್ಕ ಇಲ್ಲ. ನೇರವಾಗಿ ವಿಕೆಟ್ ಕೀಪರ್ ಗೌಸ್ ಅವರ ಕೈಯಲ್ಲಿ ಚೆಂಡು. ಮೊದಲನೆಯ ಓವರ್ನ ಮುಕ್ತಾಯಕ್ಕೆ ಟಾಸ್ ಆಗಿದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಾ ಎದುರಿತ ತಂಡ ವಿನೇಶ್ ಅವರ ವಿಕೆಟ್ ಪಡೆದೊಂದಿಗೆ 13 ರನ್ಗಳನ್ನ ಕಲೆ ಹಾಕಿದೆ. ಎರಡನೇ ಓವರ್ನ ತೆಗೆದುಕೊಂಡು ತಮ್ಮ ಕೋಟದ ಮೊದಲನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ವಿಮಲ್. ಪೆವಿಲಿಯನ್ ತುದಿಯಿಂದ ಸ್ಟ್ರೈಕ್ ನಲ್ಲಿ ಜಂಗ್ ಶಿವು.
ಯಾರ್ಕರ್ ಎಸೆತ ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಫೈನ್ ಲೆಗ್ ನಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 14. ಎರಡನೇ ಓವರ್ನ ಪ್ರಗತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ. ಮದಗಜಗಳ ಕಾದಾಟ. KHPL ಸೀಸನ್ 1 ಗ್ರ್ಯಾಂಡ್ ಫಿನಾಲೆ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ ಈ ಬಾರಿ ರಿತೇಶ್ ಅವರಿಂದ ಸಂಪೂರ್ಣವಾಗಿ ಫಲದಾಗ್ತಾ ಇದ್ದಾರೆ. ಚೆಂಡು ಗೂಟ ರಕ್ಷಕ ಗೌಸ್ ಅವರ ಕೈಯಲ್ಲಿ. ಡಾಟೆಡ್ ಡೆಲಿವರಿ. ಮತ್ತೊಮ್ಮೆ ವಿಮಲ್. ಸ್ಟ್ರೈಕ್ ನಲ್ಲಿ ರಿತೇಶ್. ದಯವಿಟ್ಟು ಸರ್ ಅಲ್ಲಿ ಲೈಟ್ ಗಾಡಿ ಲೈಟ್ ಬಂದ್ ಮಾಡಿ ಸರ್, ಡಿಸ್ಟರ್ಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಿ. ಎಳೆದು ಬಾರಿಸಿದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಪವರ್ ಪ್ಲೇ ಪ್ರಗತಿಯಲ್ಲಿದೆ. ಎರಡನೇ ಓವರ್ನ ಪ್ರಗತಿಯಲ್ಲಿದೆ. ತಂಡದ ಮೊತ್ತ 15. 1 ವಿಕೆಟ್ ನಷ್ಟಕ್ಕೆ. ಸಂದೀಪ್ ಸ್ಯಾಂಡಿ ಬೌಲರ್ಗಳ ಜೊತೆ ಚರ್ಚೆಯಲ್ಲಿ ತೊಡಗಿಕೊಂಡಿರೋ ಹಾಗೆ. ಸ್ಟ್ರೈಕ್ ನಲ್ಲಿ ಜಂಗ್ ಶಿವು. ಉತ್ತಮವಾದಂತಹ ಹೊಡೆತ. ಟ್ಯಾಪ್ ಶಾಟ್ ಅಲ್ಲಿ ನೇರವಾಗಿ ಡೀಪ್ ಮಿಡ್ ವಿಕೆಟ್. ಮುರಳಿ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. 1 ರನ್ಗಳೊಂದಿಗೆ ತಂಡದ ಮೊತ್ತ 16. ಎರಡನೇ ಓವರ್ನ ಪ್ರಗತಿಯಲ್ಲಿ. ಮತ್ತೆ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಡಾಟೆಡ್ ಡೆಲಿವರಿ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ. ಒಂದು ಉತ್ತಮವಾದಂತಹ ಬೌಲಿಂಗ್ ಈ ಒಂದು ಓವರ್ನಲ್ಲಿ ವಿಮಲ್ ಅವರಿಂದ. ಕೇವಲ 3 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ. ಮತ್ತೆ ಶಫಲ್ ಆಗಿ ಬಾರಿ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಯಾವುದೇ ಅವಕಾಶವಿಲ್ಲ. 4 ರನ್ಗಳು. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್. ಟಿನ್ ಟಿನ್ ಟಿನ್. ಸೂಪರ್ ಮುರುಗೇಶ್ ಅವರ ಇದೇ ರೀತಿ ಆರ್ಭಟ ಮುಂದುವರಿಕೆಯನ್ನು ಕಂಡುಕೊಳ್ಳಿ. ಈಗಾಗಲೇ ತಮ್ಮ ಒಂದು ನೃತ್ಯವನ್ನು ನೋಡ್ತಾ ಇದ್ದಾರೆ ಮನೋಹರ್ ರೆಡ್ಡಿ ಸರ್ ಅವರು. ಸಿಕ್ಸರ್ ಹೋದಂತ ಸಂದರ್ಭದಲ್ಲಿ ವಿಶಿಷ್ಟ ಶೈಲಿಯಲ್ಲಿ ತಾವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಂಡದ 3ನೇ ಓವರ್. ತಮ್ಮ ಕೋಟದ 2ನೇ ಓವರ್ನ ತೆಗೆದುಕೊಂಡು ಕಾಲೇಜ್ ರೋಡ್ ತುದಿಯಿಂದ ಪುರುಷೋತ್ತಮ್. ಸ್ಟ್ರೈಕ್ ನಲ್ಲಿ ಜಂಗ್ ಶಿವು. ಒಂದು ಸ್ಲೋ ಸ್ಟಾರ್ಟ್ ತೆಗೆದುಕೊಳ್ತಾ ಇದ್ದಾರೆ ಜಂಗ್ ಶಿವು. ಆದ್ರೆ ಕೊನೆ ಹಂತದಲ್ಲಿ ಆಕ್ರಮಣಕಾರಿ ಆಟಗಾರ. ಮತ್ತೊಮ್ಮೆ ಪುರುಷೋತ್ತಮ್. ವೈಟ್ ಬಾಲ್. ಅಗಲವಾದ ಎಸೆತ. ವಕ್ರ ಚೆಂಡಿನ ಘೋಷಣೆ ನಿರ್ಣಾಯಕರಿಂದ. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 21ಕ್ಕೆ ಏರಿಕೆ. 1 ವಿಕೆಟ್ ನಷ್ಟಕ್ಕೆ. ಈ ಬಾರಿ ಎದ್ದು ಬಾರಿಸಿದ್ದಾರೆ. ಡೀಪ್ ಎಕ್ಸ್ಟ್ರಾ ಕವರ್ ನತ್ತ ಚೆಂಡು. ಕೇವಲ 1 ರನ್ಗಾಗಿ ಎಲ್ಲೋ ಒಂದು ಬದಿಯಲ್ಲಿ 2 ರನ್ಗಳ ಅವಕಾಶ ಇತ್ತು. ಆದರೆ ಕೇವಲ 1 ರನ್ ಅನ್ನ ಪಡೆದುಕೊಳ್ಳಲು ಯಶಸ್ವಿ ಆಗ್ತಾ ಇದ್ದಾರೆ. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 22. ದಯವಿಟ್ಟು ಡ್ರೀಮ್ ಡಿಫೆಂಡರ್ಸ್ ಅಂದ್ರೆ ಆಟಗಾರರು ಸರ್, ನೀವು ಕೂತ್ಕೊಳ್ಳಿ ಸರ್ ಚೇರ್ ಮೇಲೆ. ಜರ್ಸಿ ಹಾಕೊಂಡಂತ ಆಟಗಾರರು, ಅಭಿಮಾನಿಗಳು, ನೀವು ಕೂತ್ಕೊಳ್ಬೇಕು ಸರ್ ಅಲ್ಲಿ ಡಗ್ಔಟ್ ಅಲ್ಲಿ ಪ್ಲೀಸ್. ಉತ್ತಮವಾದಂತಹ ಎಸೆತ. ಕಟ್ ಮಾಡಲು ಪ್ರಯತ್ನ. ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ.
ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತ. ಮತ್ತೊಮ್ಮೆ ಪುರುಷೋತ್ತಮ್, ಸ್ಟ್ರೈಕ್ ನಲ್ಲಿ ರಿತೇಶ್. ಬಾರಿ ಪುಲ್ ಮಾಡಿದ್ದಾರೆ, ಗಾಳಿಯಲ್ಲಿ ಚೆಂಡು ನೇರವಾಗಿ ಸಂದೀಪ್ ಸ್ಯಾಂಡಿ ಅವರ ಕೈಯಲ್ಲಿ. ಒಂದು ದೊಡ್ಡ ಆಘಾತ ಅನುಭವಿಸ್ತಾ ಇದೆ ಏಕದಂತ ತಂಡ ರಿತೇಶ್ ಅವರ ರೂಪದಲ್ಲಿ. ಬಲು ಏಕದಂತ ತಂಡದ ನಾಯಕ ಉಡುಪಿ ಪರಿಸರದ ರಾಜ ಸಾಲಿಗ್ರಾಮ ಅಂಕಣದಲ್ಲಿ ಪರಿಚಯ ಆಗ್ತಾ ಇದೆ. ದಯವಿಟ್ಟು ಡ್ರೀಮ್ ಡಿಫೆಂಡರ್ಸ್ ತಂಡದವರು ಜರ್ಸಿ ಹಾಕೊಂಡವರು ಡಗೌಟ್ ಅಲ್ಲಿ ಕೂತ್ಕೊಳ್ಳಿ ಸರ್. ಬಲವಾದ ಮನವಿ, ಯಾವುದೇ ನಿರ್ಣಯವಿಲ್ಲ. ಅಂಪೈರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್. ಒಂದು ಉತ್ತಮವಾದಂತಹ ಅಪ್ಪೀಲ್ ಅಲ್ಲಿ ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 22, 2 ವಿಕೆಟ್ ನಷ್ಟಕ್ಕೆ 3ನೇ ಓವರ್ನ ಪ್ರಗತಿಯಲ್ಲಿ. ಪಂದ್ಯಾವಳಿಯನ್ನ ಮುಂದುವರಿಸಿ ಸರ್. ಅಂಪೈರ್ ತೀರ್ಮಾನವೇ ಅಂತಿಮವಾಗಿರ್ತದೆ. ಅತ್ಯಂತ ಅನುಭವಿ ಅಂಪೈರ್ಸ್. ಅದೇ ರೀತಿ RLR ಕಪ್ 2026 ಆರ್ಗನೈಸ್ಡ್ ಬೈ ಮಡಿವಾಳ ಯೂತ್ ಕಾಂಗ್ರೆಸ್ ಅಂಡ್ 8 ಸ್ಟೇಟ್ ಹಾಗೂ 8 ನಾನ್ ಸ್ಟೇಟ್ ಲೆವೆಲ್ ತಂಡಗಳ ಮಧ್ಯೆ ಇದೇ ಬರುವ ಫೆಬ್ರವರಿ 27, 28 ಹಾಗೂ ಮಾರ್ಚ್ 1ರಂದು ಟ್ಯಾಪ್ ಶಾಟ್ ಅಲ್ಲಿ ಟೆನ್ನಿಸ್ ಶಾಟ್ ಅಂತ ನಾವೇನು ಹೇಳ್ಬೋದು. ಈ ಶಾಟ್ಗೆ ಕೇವಲ 1 ರನ್ 2ನೇ ರನ್ಗಾಗಿ ಎಸ್ ನೋ ಕಾಲ್ 7ನೇ ರನ್ ಅನ್ನ ತಿರಸ್ಕರಿಸಿದ್ದಾರೆ ಜಂಗ್ ಶಿವು ಅವರು. ಒಂದು ಉತ್ತಮವಾದಂತಹ ಕಾಲ್ ಅಂತ ಹೇಳ್ಬೋದು, ಯಾಕಂದ್ರೆ ನೆವರ್ ರನ್ ಫಾರ್ ಅ ಮಿಸ್ ಫೀಲ್ಡ್. 1 ರನ್ಗಳೊಂದಿಗೆ ತಂಡದ ಮೊತ್ತ 23. 3ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ 2 ವಿಕೆಟ್ಗಳ ನಷ್ಟಕ್ಕೆ. ಮತ್ತೊಮ್ಮೆ ಪುರುಷೋತ್ತಮ್ ಕಾಲೇಜ್ ರೋಡ್ ತುದಿಯಿಂದ ತಮ್ಮ ಕೋಟದ ಕೊನೆಯ ಎಸೆತ. ಕಟ್ ಮಾಡಲು ಪ್ರಯತ್ನ, ಡಾಟೆಡ್ ಡೆಲಿವರಿ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಏಕದಂತ ತಂಡ 23 ರನ್ ಅನ್ನ ಕಲೆ ಹಾಕಿದೆ, ಪ್ರಮುಖ 2 ಉದ್ದರಿಗಳ ನಷ್ಟಕ್ಕೆ. ನಲ್ಲಿ ಏಕದಂತ ತಂಡದ ನಾಯಕ ರಾಜ ಸಾಲಿಗ್ರಾಮ. ಒಂದು ಉತ್ತಮವಾದಂತಹ ಪ್ರಾರಂಭ ಅಂತ ಹೇಳ್ಬೋದು. 2 ತಂಡಕ್ಕೂ ಕೂಡ ರಿಸ್ಕ್ ಫ್ರೀ ಕ್ರಿಕೆಟ್ ಆಡ್ತಾ ಇದ್ದಾರೆ ಜಂಗ್ ಶಿವ್. ಕಾದು ನೋಡೋಣ. ರಿವರ್ಸ್ ಸ್ವೀಪ್ಗೆ ಪ್ರಥಮ ಬಾರಿಗೆ ಗಾಳಿಯಲ್ಲಿದೆ ಚೆಂಡು, ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಇಲ್ಲಿ ರಾಜ ಸಾಲಿಗ್ರಾಮ ಅವರಿಗೆ ಜೀವದಾನ ಸಿಗ್ತಾ ಇದೆ. ಅವರ ಬ್ಯಾಟ್ ಇಂದ ಹೊರಚಿಂತಿರುವಂತ 4 ರನ್ಗಳು. ವಿಶಿಷ್ಟವಾದಂತಹ ಅಂಪೈರ್, ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಮುರುಗೆ
ತಂಡದ ಮೊತ್ತದ ಏರಿಕೆ 27. ಅದೇ ರೀತಿ ಗುಂಜೂರು ವಾರ್ಡ್ನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ಶ್ರೀಯುತ ಸೋಮಶೇಖರ್ ರೆಡ್ಡಿ ಅವರು ಆಗಮಿಸಿಕೊಂಡಿದ್ದಾರೆ. ಅದೇ ರೀತಿ ಕಿಟ್ಟಣ್ಣವರು ಕೂಡ ಆಗಮಿಸಿಕೊಂಡಿದ್ದಾರೆ. ಅವ್ರಿಗೂ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೋಮಶೇಖರ್ ರೆಡ್ಡಿ ಮತ್ತೆ ಕಿಟ್ಟಣ್ಣರವರು ಗುಂಜೂರು ವಾರ್ಡಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಈಗಾಗಲೇ ಪ್ರಮುಖ ವೇದಿಕೆಯನ್ನು ಕೊಟ್ಕೊಳ್ತಾ ಇದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ನಮ್ಮ KHPL ಪರವಾಗಿ ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ವಿಮಲ್ ಟು ಜಂಗ್ ಶಿವು. ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ, ಬೀಟ್ ಆಗ್ತಾ ಇದ್ದಾರೆ. ವಿಕೆಟ್ ಕೀಪರ್ ಗೌಸ್ ಕೂಡ ಬೀಟ್ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಬ್ಯಾಕಪ್ ಅಲ್ಲಿ ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. 4ನೇ ಓವರ್ನ ಪ್ರಗತಿಯಲ್ಲಿ 28, 2 ವಿಕೆಟ್ ನಷ್ಟಕ್ಕೆ ಟೀಮ್ ಏಕದಂತ. ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ತಂಡ ವರ್ತೂರು ದಿಲೀಪ್ ಅವರ ಮಾಲೀಕತ್ವದ ತಂಡ. ಜಸ್ಟ್ ಟ್ಯಾಪ್ ಮಾಡಿದ್ದಾರೆ. ಡೌನ್ ದ ಗ್ರೌಂಡ್, ಲಾಂಗ್ ಆನ್ ಅತ್ತ ಚೆಂಡು. ಸಂದೀಪ್ ಸ್ಯಾಂಡೆ ಅವರ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ಕೊನೆಯ 4ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ಬಾರಿ ಜಸ್ಟ್ ಸ್ಲೈಸ್ ಮಾಡಿದ್ದಾರೆ. ಡಿಪ್ ಬ್ಯಾಕ್ವರ್ಡ್ ಪಾಯಿಂಟ್ ನತ 1 ಓಟಗಳ ಸೇರ್ಪಡೆ. 2ನೇ ರನ್ಗಾಗಿ ಓಟ ಅಲ್ಲಿ. ಬ್ಯಾಟ್ ಥ್ರೋ ಜಡ್ಜ್ ಮಾಡಲ್ಲ ವಿಕೆಟ್ ಕೀಪರ್ ಕೂಡ. 2 ರನ್ಗಳ ಸೇರ್ಪಡೆ. 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 31, 2 ವಿಕೆಟ್ ನಷ್ಟಕ್ಕೆ 4ನೇ ಓವರ್ನ ಅಂತಿಮ ಎಸೆತ. ಈ ಬಾರಿ ಸ್ವೀಪ್ ಮಾಡಿದ್ದಾರೆ. ಡೀಪ್ ಫೈನ್ ಲೆಗ್ ನತ್ತ ಚೆಂಡು. ಕೇವಲ 1 ರನ್ಗಾಗಿ ಓಟ. ಓವರ್ ಕೂಡ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 32, 2 ವಿಕೆಟ್ ನಷ್ಟಕ್ಕೆ. ಮುಂದಿನ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಅಬ್ಬಾಸ್ ಬಬ್ಲು ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ರಾಕೇಶ್ ಅವರೇ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಫೈನಲ್ ಪಂದ್ಯ ಅಂಕಣ ವಿಭಾಗದಲ್ಲಿ ಸಾಗ್ತಾ ಇದೆ. 5ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿಗಾಗಿ ಇಮ್ರಾನ್. ಸ್ಟ್ರೈಕರ್ ವಿಭಾಗದಲ್ಲಿ ರಾಜಾ ಸಾಲಿಗ್ರಾಮ ಒಂದು ಜೀವದಾನವನ್ನು ಪಡ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇಮ್ರಾನ್ ಎಸೆತ 5ನೇ ಚಾಲ್ತಿಯ ಮೊದಲ ಚೆಂಡು. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಬೆಂಗಳೂರು ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಿದಂತ KVR ಸಂಸ್ಥೆ ಮತ್ತು KMS ಗ್ರೂಪ್ 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ ಅಂತಿಮ ಫೈನಲ್ ಪಂದ್ಯ ಸಾಗ್ತಾ ಇದೆ ಕೂಡ. ಕಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 32ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ಏಕದಂತ ಕ್ರಿಕೆಟರ್ಸ್. ಜಯಿಸುವಂತ ತಂಡಕ್ಕೆ 6,66,666 ಪ್ರಥಮ ಬಹುಮಾನ ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನು ನೀಡಿ ಗೌರವಿಸುತ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ 3,33,333. ಇದರ ನಡುವೆ ಡಿಲ್ಸ್ಕೋಪ್ ಮಾಡುವಂತಹ ಪ್ರಯತ್ನ. ರಾಜಾ ಸಾಲಿಗ್ರಾಮ ದಾರಿಯ ಮುಖಾಂತರವಾಗಿ
ಮತ್ತೊಂದು ಬೌಂಡ್ರಿ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೋತಾ ಇದೆ. 36-2 36 for 2. ಐದನೇ ಓವರ್ ಚಾಲ್ತಿಯಲ್ಲಿ ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಇಮ್ರಾನ್ ಈ ತರಡವೆ ತನ್ನ ಮೂಲಕ ಹೈ ಲಿಫ್ಟೆಡ್ ಶಾಟ್ ಬಾರಿ ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ರಾಜ ಸಾಲಿಗ್ರಾಮ ಇನ್ನಿಂಗ್ಸ್ ಮುಕ್ತಾಯ. ಕಳೆದ ಎಸೆತ ಒಂದು ಉತ್ತಮ ರೀತಿಯ ಒಂದು ಶಾಟ್ ಅನ್ನು ದಾಖಲಿಸಿದ್ರು. ಬೌಂಡ್ರಿಯನ್ನ ಪಡ್ಕೊಂಡಂತ ರಾಜ ಸಾಲಿಗ್ರಾಮ ಇವಾಗ ಪೆವಿಲಿಯನ್ ಅಂತ ದಾಪುಗಾಲ ನೀಡ್ತಾ ಇದ್ದಾರೆ. 36ಕ್ಕೆ 3ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಕ್ಷೇತ್ರದ ಗುಂಜೂರು ವಾರ್ಡಿನ ಮೇಲುಸ್ತುವಾರಿ ಕೂಡ ಹೌದು. ಶ್ರೀಯುತ ಎಲ್ ರಾಜೇಶ್ ಸರ್ ಅವರು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾರೆ. ಅವರಿಗೆ ನಮ್ಮ ಕರ್ನಾಟಕ ಹಾರ್ಟ್ಬಾಲ್ ಪ್ರೀಮಿಯರ್ ಲೀಗ್ ಪರವಾಗಿ ಆದರಣೀಯ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಿಥುನ್ ಜಾಧವ್ ಸ್ಟ್ರೈಕರ್ ವಿಭಾಗವನ್ನು ಕಾಣ್ತಾ ಇದ್ದಾರೆ. ಜಂಗ್ ಶಿವು ಇನ್ನು ಕೂಡ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕ್ವಾಲಿಫೈರ್ 2 ಅಲ್ಲೂ ಕೂಡ ಅಂತಿಮ ಹಂತದವರೆಗೂ ಅತ್ಯುತ್ತಮ ಆಟವನ್ನು ಆಡಿದಂತ ಜಂಗ್ ಶಿವು 5ನೇ ಬಾರಿ ಕಟ್ ಮಾಡುವಂತಹ ಪ್ರಯತ್ನವನ್ನ ಮಿಥುನ್ ಜಾಧವ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೋತಾ ಇದೆ. ಅಂತಿಮ 1 ಎಸೆತ 5ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಒಂದು ಎಕನಾಮಿಕಲ್ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಇಮ್ರಾನ್ ಈ ಅಂತಿಮ ಚೆಂಡು ಅದೆಷ್ಟು ಔಟವನ್ನು ಬಿಟ್ಟುಕೊಡ್ತಾರೆ ಅಂತ ನೋಡಬೇಕಾಗಿದೆ. ಅಂತಿಮ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಎರಡು ಓಟವನ್ನ ಮಿಥುನ್ ಜಾಧವ್ ಡೀಪ್ ಕೋರ್ಸ್ ಭಾಗದಲ್ಲಿ ಕಾಣ್ಕೊಡ್ತಾ ಇದ್ದಾರೆ. ಕೇವಲ 6 ಓಟಗಳಿಗಷ್ಟೇ 5ನೇ ಓವರ್ ಚಾಲ್ತಿಯಲ್ಲಿ ಇಮ್ರಾನ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ 38ಕ್ಕೆ 3 38 ಲಾಸ್ ಆಫ್ 3 ವಿಕೆಟ್ಸ್ ಆಫ್ಟರ್ 5 ಓವರ್ಸ್. ಕರ್ನಾಟಕ ಹಾರ್ಟ್ಬಾಲ್ ಪ್ರೀಮಿಯರ್ ಲೀಗಿನ ಫೈನಲ್ ಪಂದ್ಯ ಸಾಗ್ತಾ ಇದೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ದಾಖಲೆ ಪಂದ್ಯಕೂಟವನ್ನ ಫೆಬ್ರವರಿ 27, 28, ಮಾರ್ಚ್ 1 RLR ಕಪ್ 2026 ಆರ್ಗನೈಸ್ಡ್ ಬೈ ಮಡಿವಾಳ ಯೂತ್ ಕಾಂಗ್ರೆಸ್. 8 ಸ್ಟೇಟ್ ಮತ್ತು 8 ನಾನ್ ಸ್ಟೇಟ್ ಪಂದ್ಯಕೂಟವನ್ನ RLR ಕಪ್ ಎನ್ನುವ ರೂಪದಲ್ಲಿ ಆಯೋಜಿಸುತ್ತಾರೆ. ಫೆಬ್ರವರಿ ತಿಂಗಳ 27, 28 ಹಾಗೂ ಮಾರ್ಚ್ 1. ವಿಜೇತ ತಂಡ 2 ಲಕ್ಷದ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ 1 ಲಕ್ಷ ನಗದಿನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಶ್ರೀ ಲಿತೇಶ್ ರೆಡ್ಡಿ, ಶ್ರೀ VN ಮಂಜುನಾಥ್ ರೆಡ್ಡಿ ಇವರ ಒಂದು ಮುಂದಾಳತ್ವದಲ್ಲಿ ಒಂದು ಪಂದ್ಯಕೂಟ ಸಾಗುತ್ತೆ. RLR ಕಪ್ 2026 ಸೀಸನ್ 3. ಎಸ್ಗಾರ್ ಭಾಗದಲ್ಲಿ ಸಂದೀಪ ಸ್ಯಾಂಡಿ ಹೊಸಕೋಟೆ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ. ಬಹಳಷ್ಟು ವರ್ಷಗಳಿಂದ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ಪರವಾಗಿ ದಾಂಡು ಚೆಂಡಿನ ಲೆಕ್ಕಾಚಾರದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಂದೀಪ ಸ್ಯಾಂಡಿ ಎಸೆದಿರ್ತಕ್ಕಂಥ ಚೆಂಡು ಮುರಳಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಭಾಗದಲ್ಲಿ ಶಿವು ಒಂದು ಓಟವನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 39ಕ್ಕೆ ತಲುಪ್ತಾ ಆಗಿದೆ. ಪ್ರತಿಯೊಂದು ಪಂದ್ಯವೂ ಕೂಡ 8 ಓವರ್ಗಳಿಗೆ ಆಯೋಜನೆ ಮಾಡಿದಂತ ನಮ್ಮ KVR ಮತ್ತು KMS ಗ್ರೂಪ್ಸಿನ ಕರ್ನಾಟಕ ಹಾರ್ಟ್ಬಾಲ್ ಪ್ರೀಮಿಯರ್ ಲೀಗ್ ಪವನ್ ರೆಡ್ಡಿ ಮುರಳಿ ಅವರ ಒಂದು ಮುಂದಾಳತ್ವದಲ್ಲಿ 5 ದಿನಗಳ ಕಾಲ
ಹಗಲು ರಾತ್ರಿಯ ಪಂದ್ಯಾಕೂಟ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಪಂದ್ಯ, ಫೈನಲ್ ಪಂದ್ಯ, ಗ್ರ್ಯಾಂಡ್ ಫಿನಾಲೆ ಅಂಕಣ ಭಾಗದಲ್ಲಿ ಜರುಗ್ತಾ ಇದೆ. ಮತ್ತೆ ಸಂದೀಪ ಸ್ಯಾಂಡಿ ಬಹಳ ಶುದ್ಧ ಬರೀತಿಯ ದೊರೆತವರ ಮಿಥುನ್ ಜಾಧವ್ ದಾಳಿಯ ಮುಖಾಂತರವಾಗಿ ದಾಖಲಿಸಿದ್ರು. ಸೂಪರ್ ಶಾಟ್ ಫ್ರಮ್ ಕರ್ನಾಟಕ ಹಾಟ್ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ತೀರ್ಪುಗಾರಿಕೆ ಪೀಠವನ್ನು ಅಲಂಕರಿಸಿದ್ದಾರೆ. ಆಸಿಫ್ ರವರ ಒಂದು ಕನಸಿನ ಯೂಟ್ಯೂಬ್ ಚಾನಲ್ CR7 ಅಫಿಷಿಯಲ್ ಈ ಒಂದು ಪಂದ್ಯದ ನೇರ ಪ್ರಸಾರ ಚಿತ್ರೀಕರಣ ಮಾಡ್ತಾ ಇದೆ. ಆಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಪ್ರೇಕ್ಷಕರಿಗೆ ಮನೋರಂಜನೆ ನೀಡ್ತಾ ಇರ್ತಕ್ಕಂಥ ಮುರುಗೇಶ್, ಡ್ಯಾನ್ಸಿಂಗ್ ಅಂಪೈರ್ ಫ್ರಮ್ ಬೆಂಗಳೂರು. 46ಕ್ಕೆ 3 ಅರ್ಧ ಶತಕದ ಹೊಸ್ತಿಲಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಇಲ್ಲಿ ಏಕದಂತ ಕ್ರಿಕೆಟರ್ಸ್. ಕ್ವಾಲಿಫೈರ್ 2 ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಆಟವನ್ನು ಆಡಿ ಅಂತಿಮ ಕ್ಷಣದವರೆಗೂ ಹೋರಾಟವನ್ನು ಮಾಡಿ ಗೆದ್ದಂತಹ ತಂಡ ಸದ್ಯ ಇವಾಗ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಮಿಥುನ್ ಜಾಧವ್ ಒಂಟಿ ಓಟವನ್ನು ದಾಖಲಿಸಿದ್ರು. 47ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಇನ್ನು ಕೂಡ 6ನೇ ಓವರ್ ಪ್ರಗತಿಯ ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ಸ್ವೀಪ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. CR7 ಜೊತೆಗೂಡಿ ಸ್ಪೋರ್ಟ್ಸ್ ಮ್ಯಾಜಿಕ್ ಕೂಡ ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಚಿತ್ರೀಕರಣ ಮಾಡ್ತಾ ಇದೆ. ಐದನೇ ಬಾರಿ ತನ್ಮೂಲಕ ಕ್ಷೇತ್ರ ಗೂಟ ರಕ್ಷಣೆ ಒಂದಷ್ಟು ವೈಫಲ್ಯತೆಯನ್ನು ಕಾಣ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಆ 6 ಹೊರತುಪಡಿಸಿದ್ರೆ ಆ ಬಳಿಕದ ಚೆಂಡು ವೈಡ್ ಆಗಿತ್ತು. ಆ ಬಳಿಕ ಮತ್ತೆ ಸಿಂಗಲ್ಸ್ಗೆ ಮಾತ್ರ ಮೊರೆ ಹೋಗ್ತಾ ಇದ್ದಾರೆ ಇಲ್ಲಿ ಏಕದಂತ ಕ್ರಿಕೆಟರ್ಸ್. 6ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಸಂಡಿ ಟು ಮಿಥುನ್ ಜಾಧವ್. ಅಂತಿಮ ಚೆಂಡು 6ನೇ ಓವರ್ ಚಾಲ್ತಿಯಲ್ಲಿ ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೋತಾ ಇದೆ. 6 ಓವರ್ಗಳ ಮುಕ್ತಾಯ 48ಕ್ಕೆ 3. 48 ಲಾಸ್ ಆಫ್ 3 ವಿಕೆಟ್ಸ್ ಆಫ್ಟರ್ 6 ಓವರ್ಸ್. ಟೀಮ್ ಏಕದಂತ ಕ್ರಿಕೆಟರ್ಸ್ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಕರ್ನಾಟಕ ಹಾಟ್ಬಾಲ್ ಪ್ರೀಮಿಯರ್ ಲೀಗ್ KVR ಮತ್ತು KMS ಗ್ರೂಪ್ಸ್ ಮುಖಾಂತರವಾಗಿ ಅಂತಿಮ ಫೈನಲ್ ಗ್ರ್ಯಾಂಡ್ ಫಿನಾಲೆ ಪಂದ್ಯ ಜರುಗ್ತಾ ಇದೆ. ಮನೋಹರ್ ರೆಡ್ಡಿ ಅಣ್ಣರವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸುರೇಶ್ ರೆಡ್ಡಿ, ಚರಣ್ ರಾಜ್, ಅಣ್ಣಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ, ಮುರಳಿ, ಮುನಿಸ್ವಾಮಿ, ಕೇಶವ ರೆಡ್ಡಿ, SM ಕೃಷ್ಣ, ವಿನಯ್, ಸುರೇಶ್ ಚಿಟ್ ಇವರೆಲ್ಲರೂ ಕೂಡ ಕೋ ಸ್ಪಾನ್ಸರ್ಸ್ ಆಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಸ್ಗಾರ್ಕೆ ಭಾಗದಲ್ಲಿ
ಮತ್ತೆ ಇಮ್ರಾನ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಹಾಲ್ ಚೆಕ್. ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯೊಂದು ಗ್ಯಾಪ್ ಶಾಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮಿಥುನ್ ಜಾಧವ್. ಬೌಂಡ್ರಿ, ಈ ಬೌಂಡ್ರಿ ಮುಖಾಂತರವಾಗಿ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ತಾ ಇದೆ ಟೀಮ್ ಏಕದಂತ. 53 for 3. ಇದೀಗ ನಮ್ಮ ಪ್ರಮುಖ ವೇದಿಕೆ ಬಳಿ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಬೆಂಬಲ ಜೊತೆಗಾಗಿ ತಮ್ಮ ತನುಮನ ಧನವನ್ನ ಸಮರ್ಪಿಸ್ತಾ ಇರತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ, ಸಮಾಜ ಸೇವಕರು ಆಗಿರುವಂತಹ KMS ಸಂಸ್ಥೆ ಮಾಲೀಕರು ಆಗಿರುವಂತಹ ಕೃಷ್ಣ ಗೌಡ್ರು ಏನು ಈ ಒಂದು ರಾಜ್ಯ ಮಟ್ಟದ ಹಗಲು ರಾತ್ರಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಈ ಕ್ರೀಡಾ ಟೂರ್ನಿಗೆ ದ್ವಿತೀಯ ಬಹುಮಾನಕ್ಕಾಗಿ 3,33,333 ನಗದನ್ನು ನೀಡ್ತಾ ಇರತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಶ್ರೀಯುತ ಕೃಷ್ಣ ಗೌಡ್ರು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾ ಇದ್ದಾರೆ. ಅವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. KHPL ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಬಹುಶಃ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗಳು ಇದ್ರೆ ಮಾತ್ರ ಯಶಸ್ವಿಯಾಗಿ ಪಂದ್ಯ ಕೂಡ ನಡೆಯಲಿಕ್ಕೆ ಸಾಧ್ಯ. ಸದ್ಯ ದ್ವಿತೀಯ ಬಹುಮಾನಕ್ಕಾಗಿ 3,33,333 ನಗದನ್ನ ನೀಡಿ ಗೌರವಿಸ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ KMS ಗ್ರೂಪ್ ನ ಮಾಲೀಕರು ಆಗಿರುವಂತಹ ಶ್ರೀಯುತ ಕೃಷ್ಣ ಗೌಡ್ರು ಅವರಿಗೆ ಪ್ರೀತಿಪೂರ್ವಕವಾಗಿ ಕರ್ನಾಟಕ ರಾಜ್ಯದಿಂದ ಆಗಮಿಸಿಕೊಂಡಿರುವ ಎಲ್ಲಾ ತಂಡದ ಪರವಾಗಿ ಗುಂಜೂರಿನ ವಾರ್ಡಿನ ಸಮಸ್ತ ನಾಗರಿಕರ ಪರವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಸದಾಕಾಲ ಇರಲಿ ಅಂತ ಆಶಿಸ್ತಾ ಇದ್ದೇವೆ. ಪುಲ್ ಮಾಡುವಂತಹದ್ದು ಪ್ರಯತ್ನಗಳು ಜರುಗ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಫ್ರೀ ಹಿಟ್ ಎಸೆತದಲ್ಲಿ ಮಿಥುನ್ ಓಟವನ್ನು ದಾಖಲಿಸ್ತಾ ಇಲ್ಲ. 5 ದಿನಗಳ ಕಾಲ ನಡೆದಂತ ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೀಡಾ ಪ್ರೋತ್ಸಾಹಕರಿಗೆ ನಮ್ಮ KVR ಮತ್ತು KMS ಗ್ರೂಪ್ಸ್ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಪರವಾಗಿ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ನಾಲ್ಕನೇ ಬಾರಿ ಬ್ಲಾಕ್ ಹೋಲ್ ಆಗಿ ಎಸ್ತವನ್ನ ದಾಖಲಿಸ್ತಾ ಇದ್ದಾರೆ. ಕೌಕಾರ್ನ್ ಭಾಗದಲ್ಲಿ ಒಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಲೆಫ್ಟಿ ಆಟಗಾರ ಜಂಗ್ ಶಿವು ಸ್ಟ್ರೈಕರ್ನ ಪಡ್ಕೊಳ್ತಾ ಇದ್ದಾರೆ. ಐದನೇ ಬಾರಿ ಇಮ್ರಾನ್ ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನು ದಾಖಲಿಸ್ತಾ ಇದ್ದಾರೆ. ಗುಡ್ ಲೆಂತ್ ಅಲ್ಲಿ ಎಸ್ತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. 55 loss of 3. 7th over in progress. Last 1 ball remaining. ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ ಡಾಟ್ ಬಾಲ್ ಮುಖಾಂತರವಾಗಿ 7ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಸತತ 1 ವರ್ಷ ಕನಸನ್ನ ಕಂಡಿದ್ರು. ಕಳೆದ ವರ್ಷ ಫೆಬ್ರವರಿ ತಿಂಗಳ ಇದೇ ಅಂಕಣದಲ್ಲಿ ಪ್ರೀಮಿಯರ್ ಲೀಗ್ ರೂಪದ ಪಂದ್ಯಾಟಗಳು ಜರುಗಿತ್ತು. ಆ ಒಂದು ಪಂದ್ಯಾಟದಲ್ಲಿ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕನಸನ್ನ ಕಂಡಿರ್ತಕ್ಕಂಥ ಪವನ್ ರೆಡ್ಡಿ ಮತ್ತು ಮುರಳಿ ರವರ ಕನಸು ಇವಾಗ ನನಸಾಗ್ತಾ ಇದೆ. 1 ವರ್ಷದಿಂದ ಒಂದು ಶ್ರಮ ಪಟ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಆಟಗಾರರನ್ನ ಕರೆಸಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ
ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿ ಈ ಒಂದು ಯಶಸ್ವಿ ದಾಖಲೆಯ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸತತವಾಗಿ ಸಾಫ್ಟ್ ಬಾಲ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಈ ಭಾಗದಲ್ಲಿ ವಿನೂತನವಾಗಿ ರಿಸ್ಕ್ ಇದ್ರೂ ಕೂಡ ಒಮ್ಮೆ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜನೆ ಮಾಡಲೇಬೇಕೆನ್ನುವಂತ ಒಂದು ಶಪಥವನ್ನು ತೊಟ್ಟು ಇವತ್ತಿನ ದಿನ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ KVR ಸಂಸ್ಥೆ. ಆ ಒಂದು ಸಂಸ್ಥೆಗೆ ನಾವು ತುಂಬು ಹೃದಯದ ಧನ್ಯವಾದಗಳ ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಂತಿಮವಾಗಿ ಗೌಸ್ ಟು ಮಿಥುನ್ ಜಾಧವ್. ಅಂತಿಮ ಓವರ್ ಚಾಲ್ತಿಯ ಮೊದಲ ಚೆಂಡು ವೈಡ್ ಆರ್ಕರ್ ಆಗಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಕೇವಲ ಫೈಟಿಂಗ್ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡ ಉಳಿದಂತ 5 ಚೆಂಡುಗಳಲ್ಲಿ ಕನಿಷ್ಠ ಪಕ್ಷ 10 ರಿಂದ 15 ಓಟವನ್ನು ಗಳಿಸಲೇಬೇಕಾಗಿದೆ. ಜಯಕ್ಕಾಗಿ ಒಂದು ಹೋರಾಟ ಮೊತ್ತವನ್ನು ದಾಖಲಿಸಬೇಕಾದ್ರೆ ಗೌಸ್ ಎಸೆದಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶವನ್ನು ನೀಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಅಂತಿಮ ಓವರ್ ಚಾಲ್ತಿಯಲ್ಲಿ ಗೌಸ್ 2 ಚುಕ್ಕಿ ಎಸೆತವನ್ನು ದಾಖಲಿಸಿದ್ದಾರೆ. ಕೊನೆಯ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೂರನೇ ಬಾರಿ ಜಂಗ್ ಶಿವರವರಿಗೆ ಸ್ಟ್ರೈಕ್ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಟ್ಟಿಬುಟ್ಟಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. 56 ಓಟವನ್ನ ದಾಖಲಿಸ್ತಾ ಇದೆ ಏಕದಂತ ಕ್ರಿಕೆಟರ್ಸ್. ಸ್ಟಿಲ್ ಲಾಸ್ 3 more ಬಾಲ್ ರಿಮೈನಿಂಗ್. ಒಂದಷ್ಟು ಚರ್ಚೆ, ಸಲಹೆ, ಸೂಚನೆಗಳು ಅಂಕಣ ಭಾಗದಲ್ಲಿ ನಡೀತಾ ಇದೆ. ಲಾಸ್ಟ್ 3 balls ರಿಮೈನಿಂಗ್. ಜಂಗ್ ಶಿವ್ ಆನ್ ಸ್ಟ್ರೈಕ್. 6 ಬೌಂಡ್ರೀಸ್ ಅನ್ನು ಅಂತಿಮ ಹಂತದಲ್ಲಿ ದಾಖಲಿಸಬಲ್ಲಂತ ಆಟಗಾರ. ಪುಲ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ಮೂಲಕ ಜಂಗ್ ಶಿವು ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಇರ್ಫಾನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಕ್ಯಾಚ್ ಪಡ್ಕೊಂಡ್ರು. ಇತ್ತ ಜಂಗ್ ಶಿವು ಪೆವಿಲಿಯನ್ ಅತ್ತ ಸಾಕ್ತಾ ಇದ್ದಾರೆ. ನಿರಾಸೆಯಾಗಿ ದಾಪುಗಾಲ ನೀಡ್ತಾ ಇದ್ದಾರೆ. 56ಕ್ಕೆ 4 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಏಕದಂತ. ಪ್ರತಿಯೊಂದು ಡೂ ಆರ್ ಡೈ ಸಿಚುವೇಶನ್ ಪಂದ್ಯಾಟಗಳಲ್ಲಿ ಅತ್ಯುತ್ತಮ ಆಟವನ್ನು ಆಡಿದಂತ ಜಂಗ್ ಶಿವು ಸೋಲಿನ ಅಂಚಿನಲ್ಲಿ ಇರ್ತಕ್ಕಂಥ ತಂಡಕ್ಕೆ ಬಹಳ ಉತ್ತಮ ರೀತಿಯಾಗಿ ರನ್ ಅನ್ನ ಕಲೆ ಹಾಕಿರ್ತಕ್ಕಂಥ ಶಿವು ಅಂತಿಮ ಬಾರಿ ಮೊದಲ ಒಂದು ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಪಂದ್ಯದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಇದಾಗಲೇ ತಮ್ಮ ತೆಕ್ಕೆಗೆ ಹಾಕಿಕೊಂಡಂತ ಜಂಗ್ ಶಿವು ಹೊಸ ಬ್ಯಾಟರ್ ಮಧುಸೂದನ್ ಮತ್ತೊಬ್ಬ ಆಲ್ರೌಂಡರ್ ಆಟಗಾರರು. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ ಓವರ್ ಚಾಲ್ತಿಯಲ್ಲಿ ಗೌಸ್ ಶೇಖ್ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 4 ಚೆಂಡುಗಳು ಮುಕ್ತಾಯವಾಗಿದೆ. ಅಂತಿಮ 2 ಎಸೆತ ಅದೆಷ್ಟು ಓಟವನ್ನ ಏಕದಂತ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಈ ತರಡವೆ ತನ್ಮೂಲಕ ಮತ್ತೊಂದು ಬ್ರೇಕ್ ಥ್ರೂ. ಮಧುಸೂದನ್ ಶೂನ್ಯಕ್ಕೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಂತಿಮ ಓವರ್ ಚಾಲ್ತಿ ಆಗಿರೋದ್ರಿಂದ ಬೀಸಲೇಬೇಕಾದಂತ ಒಂದು ಅನಿವಾರ್ಯತೆ, 6 ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೇಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರತಕ್ಕಂತ ಏಕದಂತ ಕ್ರಿಕೆಟರ್ಸ್.
ಹೊಸ ಬ್ಯಾಟರ್ ಲಲಿತ್. ಅಂತಿಮ ಚೆಂಡು, ಲಾಸ್ಟ್ ಬಾಲ್ ರಿಮೈನಿಂಗ್. ಪಂದ್ಯದ ಚಿತ್ರಣವೇ ಅಂತಿಮ ಓವರ್ನಲ್ಲಿ ಗೌತ್ ಶೇಖ್ ಬದಲಿಸ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗಷ್ಟೇ ಗೌತ್ ಶೇಖ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವಾಗ ಹ್ಯಾಟ್ರಿಕ್ ಎಸೆತ ಹ್ಯಾಟ್ರಿಕ್ ಅನ್ನ ಪಡ್ಕೊಳ್ತಾರ ಅಂತ ಕಾದು ನೋಡಬೇಕಾಗಿದೆ. ಲಲಿತ್ ಆನ್ ಸ್ಟ್ರೈಕ್. ಹ್ಯಾಟ್ರಿಕ್ ಎಸೆತ ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ ನೋ ಬ್ಯಾಲ್ ಸ್ಟ್ಯಾಂಡ್. ಒಂದೋಟ, ಎರಡನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಪೂರೈಕೆಯು ಕೂಡ 2 runs ಕಂಪ್ಲೀಟೆಡ್ ಇನ್ ಲಾಸ್ಟ್ ಬಾಲ್. ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 8 ಓವರ್ಗಳ ಮುಕ್ತಾಯಕ್ಕೆ 58 ಫೈಟಿಂಗ್ ಟೋಟಲ್ ದಾಖಲಿಸಿರ್ತಕ್ಕಂಥ ತಂಡ. ಸದ್ಯದ ಈ ಒಂದು ಅಂಕದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಒಂದು 10 ರಿಂದ 15 ಓಟವನ್ನ ಕಮ್ಮಿ ದಾಖಲಿಸಿದ್ದಾರೆ. ಸದ್ಯ ಒಂದು ಫೈಟಿಂಗ್ ಟೋಟಲ್ ಅನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ ಏಕದಂತ ಕ್ರಿಕೆಟರ್ಸ್. ಒಂದು ಫೈನಲ್ ಪಂದ್ಯ ಆಗಿರೋದ್ರಿಂದ ಒಂದು ಫೈನಲ್ ಪ್ರೆಷರ್ ಎರಡೂ ತಂಡಗಳಿಗೂ ಕೂಡ ಖಂಡಿತವಾಗ್ಲೂ ಇರುತ್ತೆ. ಆ ನಿಟ್ಟಿನಲ್ಲಿ ಅದ್ಯಾವ ತಂಡ ಮೊದಲ ತಂಡವಾಗಿ ಸೀಸನ್ 1 ನಲ್ಲಿ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಚೊಚ್ಚಲ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾರೆ ಅಂತ ನೋಡಬೇಕಾಗಿದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮುಂದಿನ ಹಂತಕ್ಕಾಗಿ ಮತ್ತೆ ಮಿತ್ರ 59 ಟಾರ್ಗೆಟ್, 59 is a target in 48 balls. ಮೊದಲ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಮುಂದಿನ ಹಂತಕ್ಕಾಗಿ ಉಮೇಶ್ ಮೆಂಡನ್. ಇದೀಗ ಅಂಕಣದ ಒಳಭಾಗಕ್ಕೆ ಬರಲಿಕ್ಕಿದ್ದಾರೆ ಶ್ರೀಯುತ ರಾಜೇಶ್ ಬಿಜೆಪಿ ಸ್ಟೇಟ್ ಕೌನ್ಸಿಲ್ ಮೆಂಬರ್ ಮತ್ತೆ ಜನರಲ್ ಸೆಕ್ರೆಟರಿ ಮಾದೇಪುರ ಕಾನ್ಸ್ಟಿಟ್ಯೂಯೆನ್ಸಿ, ವೈಸ್ ಪ್ರೆಸಿಡೆಂಟ್ ಮಾದೇಪುರ ಟಾಸ್ಕ್ ಫೋರ್ಸ್ ಮೊಬಿಲಿಟಿ. ಈಗ ಇವರು ಅಂಕಣದ ಒಳಭಾಗದಲ್ಲಿ ಬಂದು ದಾಂಡಿಗಾತನವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ರಾಜೇಶ್ ಎಲ್ ರವರು. ಎರಡನೇ ಇನ್ನಿಂಗ್ಸ್ ಆರಂಭ ಆಗುವ ಮುನ್ನ ಶ್ರೀಯುತ ರಾಜೇಶ್ ಅವರು ದಾಂಡನ್ನ ಬೀಸಲಿಕ್ಕಿದ್ದಾರೆ. ಅಲ್ಲಿ ದಯವಿಟ್ಟು ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ಳಿಕ್ಕಿದೆ. ಆ ಮೊದಲು ಶ್ರೀಯುತ ರಾಜೇಶ್ ಆಗಮಿಸಿರುವಂತಹ ಗಣ್ಯ ವ್ಯಕ್ತಿಗಳು ಪ್ರಸ್ತುತ ಬ್ಯಾಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಶ್ರೀಯುತ ರಾಜಾರೆಡ್ಡಿ ಸರ್ ಅವರು ಬೌಲಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ರಾಜೇಶ್ ಸರ್ ಬ್ಯಾಟಿಂಗ್ ಅನ್ನ ಮಾಡಲಿಕ್ಕಿದ್ದಾರೆ. ಅಲ್ಲಿ ರಾಜೇಶ್ ಅವರು ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸ್ತಾರಲ್ಲ. ಹಲೋ ಚೆಕ್. ಗುಂಜೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ಅಂತಿಮ ದಿನದ ಆಟಕ್ಕೆ ಕಾಲಿಡ್ತಾ ಇದೆ. ಫೈನಲ್ ಪಂದ್ಯಾಕೂಟ ಈಗಾಗಲೇ ಆರಂಭವನ್ನು ಕಂಡುಕೊಂಡಿದೆ. ಟಾಸ್ ಅನ್ನ ಜಯಿಸಿರ್ತಕ್ಕಂಥ ಏಕದಂತ ತಂಡದ ನಾಯಕ ರಾಜ ಸಾಲಿಗ್ರಾಮ ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಸದ್ಯ ಈಗಾಗಲೇ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡಿದ್ದು ಎರಡನೇ ಇನ್ನಿಂಗ್ಸ್ಗೆ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ಳಿದೆ. ಪ್ರಸ್ತುತ ಈ ಕ್ರೀಡಾ ಟೂರ್ನಿಯ ಪ್ರೋತ್ಸಾಹಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ರಾಜೇಶ್ ಅವರು ಯುವಕರ ಕಣ್ಮಣಿ ಯುವಕರ ಆಶಾಕಿರಣ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಶ್ರೀಯುತ ರಾಜೇಶ್ ಎಲ್ರವರು ದಾಂಡನ್ನು ಬೀಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಫ್ಲಿಕ್ ಶಾಟ್ ಅನ್ನ ಮಾಡಿದ್ರು. ಫೈನ್ ಲೆಗ್ ನಡುವೆ ಚೆಂಡು ಕ್ರಮಿಸ್ತಾ ಇದೆ. ಎರಡೋಟದ ಸೇರ್ಪಡೆ. ಇಲ್ಲಿ ರಾಜೇಶ್ ಅವರು ಸಿಕ್ಸರ್ ಅನ್ನ ದಾಖಲಿಸ್ತಾರೆಲ್ಲ ನೋಡಬೇಕಾಗಿದೆ. ಹೊನಲು ಬೆಳಕಿನ ಅಡಿಯಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ರಾಜೇಶ್ ಅವರು ಸಿಕ್ಸರ್ ಬೌಂಡ್ರಿ ದಾಖಲಿಸಬೇಕಂತ ಹೇಳಿ. ಬೀಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ಅದೆಷ್ಟು ಓಟವನ್ನ ಇಲ್ಲಿ ದಾಖಲಿಸ್ತಾರ ರಾಜೇಶ್ ಅಲ್ಲಿ ನೋಡಬೇಕಾಗಿದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಒಂದೋಟದ ಪೂರೈಕೆ ಆಗ್ತಾ ಇದೆ. ಬೌಲಿಂಗ್ ನಲ್ಲಿ ಮುನ್ಸಾಮಣ್ ಅವರಿದ್ರು, ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈಗ ಶಾರ್ಟ್ ಆಗಿ ಬಿದ್ದಿತ್ತು, ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಶು ಎಸ್ ಕಾರ್ಕೆಯಲ್ಲಿ
ಬಹಳ ಉತ್ತಮ ರೀತಿಯ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಮತ್ತೆ ರಾಜೇಶ್ ಸ್ಟ್ರೈಕರ್ ಅಲ್ಲಿ ಓಟಗಳಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ರಾಜಾರೆಡ್ಡಿ ಎಸೆತ ಚೆಂಡು ಬಹಳ ಉತ್ತಮ ರೀತಿಯ ಎಸೆತ. ಮತ್ತೆ ರಾಜಾರೆಡ್ಡಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ರಾಜೇಶ್ ಬೀಸುವ ಹಂತಕ್ಕೆ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಫ್ಲಿಕ್ ಶಾಟ್, 4 ಓಟದ ಸೇರ್ಪಡೆ. ಮತ್ತೆ ರಾಜಾರೆಡ್ಡಿ ಬಹಳ ಉತ್ತಮ ರೀತಿಯ ಹೊಡೆತ ಚೆಂಡು ಸೀಮಾ ರಾಕಿ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. 1 ಬಾಲ್ ಬೌಂಡ್ರಿ. ರಾಜೇಶ್ ಯು ಬಿಟಿ 4 ಓಟದ ಪೂರೈಕೆ ಆಗ್ತಾ ಇದೆ. ಬಿರುಸಿನ ಹೊಡೆತವನ್ನ ರಾಜೇಶ್ ದಾಖಲಿಸ್ತಾ ಇದ್ದಾರೆ ಲಾಂಗನ್ ನಡುವೆ. ಮತ್ತೆ ಮುನ್ಸ್ವಾಮಿ ಮತ್ತೆ ಶಾರ್ಟ್ ಆಗಿ ಬಿದ್ದಿತ್ತು. ಡೀಪ್ ಥರ್ಡ್ ಮ್ಯಾನ್ ನಡುವೆ ಕೇವಲ 1 ಓಟದ ಪೂರೈಕೆ ಆಗ್ತಾ ಇದೆ. ಈಗ ಅಂತಿಮ ಚೆಂಡಿನಲ್ಲಿ ಸಿಕ್ಸರ್ ಬರಬೇಕಾಗಿದೆ. ಮತ್ತೆ ರಾಜಾರೆಡ್ಡಿ ಎಸ್ ಕಾರ್ಕಿಯಲ್ಲಿ ಬೇಯಿಸುವ ಪ್ರಯತ್ನ. ಈ ಬಾರಿ ಮತ್ತೆ ಇಲ್ಲಿ ಬಹುಶಃ ವೈಟ್ ಬಾಲ್ ಸೂಚನೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಫುಲ್ ಟಾಸ್ ಆಗಿ ಬಿದ್ದಿತ್ತು. ಬಹುಶಃ ಇಲ್ಲಿ ಡೀಪ್ ಫೈನ್ ಲೈನ್ ನೋಡೋ ಬಿರುಸಿನ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾ ಇದೆ. ಮತ್ತೆ ರಾಜಾರೆಡ್ಡಿ ವೈಟ್ ಬಾಲ್. ಫುಲ್ ಟಾಸ್ ಆಗಿ ಬಿದ್ದಿತ್ತು. ಬಹಳ ಉತ್ತಮ ರೀತಿಯ ಹೊಡೆತ ಸ್ಕ್ವೇರ್ ಲೆಗ್ ಹಾಗೂ ಫೈನ್ ಲೆಗ್ ನಡುವ ಬಿರುಸಿನ ಬೌಂಡ್ರಿ ಮತ್ತೊಮ್ಮೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಶರವೇಗದಲ್ಲಿ ಬೌಂಡ್ರಿ ಲಾಂಗ್ ಆಫ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಮತ ಯಶ್ ಅಂತಿಮ ಚೆಂಡಿಗಾಗಿ ಕ್ಲೀನ್ ಬೋಲ್ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗ 2ನೇ ಇನ್ನಿಂಗ್ಸ್ ದಯವಿಟ್ಟು ಶೀಘ್ರಗತಿಯಲ್ಲಿ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ಅಲ್ಲಿ 3 ಚೆಂಡನ್ನ ಎಸಿಬೇಕಂತ ಹೆಸರಿ ಬೌಲಿಂಗ್ ಮಾಡಿ ಯಾರಾದ್ರೂ 3 ಬಾಲು. ದಯವಿಟ್ಟು ಅಡಚಣೆಗಾಗಿ ಕ್ಷಮೆ ಯಾಚಿಸ್ತಾ ಇದ್ದಾವೆ. 2ನೇ ಇನ್ನಿಂಗ್ಸ್ 3 ಚೆಂಡು ಆದ ಬಳಿಕ ಪ್ರಾರಂಭವನ್ನು ಕಂಡುಕೊಳ್ಳಿಕ್ಕಿದೆ. ಡಾಟ್ ಬಾಲ್ ಅಂತಿಮ 2 ಚೆಂಡು. ಮಾದೇಪುರ ನಗರ ಮಂಡಳ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಅಶ್ವಥ ರಾಜಾರೆಡ್ಡಿ ದಾಟನ ಬೀಸ್ತಾ ಇದ್ದಾರೆ. ಈಗಾಗಲೇ ಬೌಲಿಂಗ್ ಅಲ್ಲೂ ಬಹಳ ಉತ್ತಮ ರೀತಿಯಲ್ಲಿ ಬೌಲಿಂಗ್ ಅನ್ನು ಮಾಡಿದ್ರು. ಬ್ಯಾಟಿಂಗ್ ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಡಾಟ್ ಬಾಲ್ ಆಗಿದೆ. ಐವತ್ತೊಂಬತ್ತರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡಬೇಕಾಗಿದೆ. ಭರತ್ ರವರ ಮಾಲೀಕತ್ವದ ಮುರಳಿರವರ ಒಂದು ನಾಯಕತ್ವದ ಒಂದು ತಂಡ ಡ್ರೀಮ್ ಡಿಫೆಂಡರ್ಸ್ 2 ಬಾರಿ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಟವನ್ನ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯಾಟವನ್ನ ಬಹಳ ಉತ್ತಮ ರೀತಿಯಲ್ಲಿ ದಾಂಡನ ಬೀಸಮುಖವಾಗಿ ಜಯವನ್ನು ದಾಖಲಿಸಿಕೊಂಡಿರುವಂತಹ ಆಟಗಾರ ಇರ್ಫಾನ್ ಮುಧೋಳ್. ಅಂತಿಮ ಚೆಂಡಿನಲ್ಲಿ 5 ಓಟ ಬೇಕಾಗಿತ್ತು. ಆಗ ಬಿರುಸಿನ ಸಿಕ್ಸರ್ ಅನ್ನ ಇರ್ಫಾನ್ ಮುಧೋಳ್ ಹೊನಲು ಬೆಳಕಿನ ಅಡಿಯಲ್ಲಿ ದಾಖಲಿಸಿದ್ರು. ಆ ಬಳಿಕ ಅಂತಿಮ 11 ಚೆಂಡಿನಲ್ಲಿ 8 ಓಟ ಡ್ರೀಮ್ ಡಿಫೆಂಡರ್ಸ್ಗೆ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸತತವಾಗಿ ಡಾಟ್ ಬಾಲ್. ಆ ಬಳಿಕ ಪ್ರತಾಪ್ ಸ್ಟ್ರೈಕ್ ಅಲ್ಲಿ ಇರ್ತಾರೆ. ಅಂತಿಮ ಚೆಂಡಿನಲ್ಲಿ 4 ಓಟ ಬೇಕೆನ್ನುವ ಸಂದರ್ಭದಲ್ಲಿ ಡ್ರೀಮ್ ಡಿಫೆಂಡರ್ಸ್ಗೆ ಆಪತ್ ಬಾಂಧವನಾಗಿ ಪ್ರತಾಪ್ ಸಿಕ್ಸರ್ ಅನ್ನ ದಾಖಲಿಸಿ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಟವನ್ನ ಜಯಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ಇರ್ಫಾನ್ ಮುಧೋಳ್ ಮತ್ತೆ ಮತ್ತೋರ್ವ ಆಟಗಾರ ಪ್ರತಾಪ್ ಬಹಳ ಉತ್ತಮ ರೀತಿಯ ಒಂದು ದಾಂಡಿಗತನವನ್ನ ತೋರ್ಪಡಿಸಿದ್ರು. ಇತ್ತೀಚೆಗಷ್ಟೇ ಕಳೆದ ಪಂದ್ಯಾಟದಲ್ಲೂ ಕೂಡ ಗೌಸ್ ಶೇಖ್ ಮತ್ತೆ ಇಮ್ರಾನ್ ರವರ ಒಂದು ಸಮಯೋಚಿತ
ಬೌಲಿಂಗ್ ನ ಒಂದು ನೆರವಿನಿಂದಾಗಿ ಏಕದಂತ ವಿರುದ್ಧವಾಗಿ ಪಂದ್ಯಾಟವನ್ನ ಸುಲಭ ಸಾಧ್ಯತೆ ರೀತಿಯಲ್ಲಿ ಜಯಿಸಿಕೊಂಡಿತ್ತು ಡ್ರೀಮ್ ಡಿಫೆಂಡರ್ಸ್. ಈಗ ಫೈನಲ್ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಪ್ರದರ್ಶನವನ್ನ ತೋರ್ಪಡಿಸಲಿಕ್ಕೆ ನೋಡಬೇಕಾಗಿದೆ. ಕಾರಣ ಹೊನಲು ಬೆಳಕಿನ ಅಡಿಯಲ್ಲಿ ಬಹುಶಃ 59ರ ಒಂದು ಟಾರ್ಗೆಟ್ ಸಂಖ್ಯೆ ಒಂದು ಸವಾಲಿನ ಪ್ರಶ್ನೆವೇ ಸರಿ. ಸದ್ಯ 48 ಚೆಂಡಿನಲ್ಲಿ 59 ಓಟವನ್ನ ಅದ್ಯಾವ ರೀತಿ ಚೇಸ್ ಅನ್ನ ಮಾಡ್ತಾರೆ ನೋಡಬೇಕಾಗಿದೆ. ಬಹುಶಃ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟ ನಡುವೆ ಬೌಂಡ್ರಿ ಸಿಕ್ಸರ್ ಅನ್ನ ದಾಖಲಿಸಿಕೊಂಡ್ರೆ ನಿಸ್ಸಂಶಯವಾಗಿ ಭರತ್ ಮಾಲೀಕತ್ವದ ಮುಳ್ಳಿನ ನಾಯಕತ್ವದ ಒಂದು ತಂಡ ಡ್ರೀಮ್ ಡಿಫೆಂಡರ್ಸ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವ ಜೊತೆಗಾಗಿ 6,66,666 ನಗದನ್ನ ಪಡೆಯಲಿಕ್ಕಿದ್ದಾರೆ. ಅದೇ ಮಾತು ಉಲ್ಟಾ ಆದ್ರೆ ನಿಸ್ಸಂಶಯವಾಗಿ ಬೌಲರ್ಗಳು ಬಹಳಷ್ಟು ಮೇಲುಗೈಯನ್ನ ಸಾಧಿಸಿ ವಿಕೆಟ್ ಅನ್ನ ಪಡ್ಕೊಂಡಿದ್ದಾದ್ರೆ ಇಲ್ಲಿ ರಾಜ ಸಾಲಿಗ್ರಾಮ ಒಂದು ನಾಯಕತ್ವದ ಒಂದು ತಂಡ ಏಕದಂತ ಚಾಂಪಿಯನ್ಸ್ ಪಟ್ಟವನ್ನ ಅಲಂಕರಿಸಿಕೊಳ್ಳಿಕ್ಕಿದ್ದಾರೆ. ಒಟ್ಟಾರೆ ಕ್ರಿಕೆಟ್ ಅದೃಷ್ಟದ ಆಟದಲ್ಲಿ ಯಾವುದೊಬ್ಬ ಜ್ಯೋತಿಷಿ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಹೇಳಿ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಇಲ್ಲಿ ಆಟಗಾರರ ಸಾಮರ್ಥ್ಯದ ಮೇಲೆ ಪಂದ್ಯಾಟದ ಸಂಪೂರ್ಣ ಫಲಿತಾಂಶ ನಿರ್ಧಾರವಾಗುತ್ತೆ ವಿನ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ ಯಾವುದೇ ಒಬ್ಬ ಜ್ಯೋತಿಷಿ ಆಗ್ಲಿ ಇದೇ ತಂಡ ಜಯಿಸ್ತದೆ ಅದೇ ತಂಡ ಸೋಲ್ತದೆ ಅಂತ ಜ್ಯೋತಿಷ್ಯವನ್ನ ನುಡಿತಾನೆ ಅಂತ ಹೇಳಿದ್ರೆ ಕ್ರಿಕೆಟ್ ವಲಯದಲ್ಲಿ ವಿಶೇಷವಾಗಿ ಆತನನ್ನ ಮೂರ್ಖ ಅಂತ ಕರೆಯಬಹುದಾಗಿದೆ. ಕಾರಣ ಬಹಳಷ್ಟು ಪಂದ್ಯಾಟಗಳು ನಂಬಲ ಸಾಧ್ಯ ರೀತಿಯಲ್ಲಿ ಸೋಲಿನ ಅಂಚಿನಲ್ಲಿದ್ದಂಥ ತಂಡಗಳು ಗೆಲುವಿನ ಹಾದಿ ಹಿಡಿದಿದೆ, ಗೆಲುವಿನ ಅಂಚಿನಲ್ಲಿದ್ದಂಥ ತಂಡಗಳು ನಂಬಲ ಸಾಧ್ಯ ರೀತಿಯಲ್ಲಿ ಸೋಲಿನ ರುಚಿಯನ್ನ ಕಂಡಿದೆ. ಈ ರೀತಿಯಾಗಿ ಫಲಿತಾಂಶಗಳು ಉಲ್ಟಾ ಪಲ್ಟಾ ಆಗಿದೆ. ಅದೇ ರೀತಿ ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ VSSN ನಿರ್ದೇಶಕರು ವರ್ತೂರು ಕ್ಷೇತ್ರದ ಸಮಾಜ ಸೇವಕರು ಶ್ರೀಯುತ ಉದಯ್ ಕುಮಾರ್ PV ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ತಾ ಇದ್ದಾರೆ. ತಮಗಿದು ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ನಮ್ಮ KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಕೋರ್ತಾ ಇದ್ದೇವೆ. ಬಹಳಷ್ಟು ಮಂದಿ ಗಣ್ಯ ವ್ಯಕ್ತಿಗಳು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಳಿದ್ದಾರೆ. ಈ ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮನೋಹರ್ ರೆಡ್ಡಿ ಮಾದೇಪುರ ಕ್ಷೇತ್ರ ನಗರ ಮಂಡಳ ಮಾಜಿ ಅಧ್ಯಕ್ಷರು, ಈ ಒಂದು ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಶ್ರೀಯುತ ಮನೋಹರ್ ರೆಡ್ಡಿ ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಬೆಂಬಲ ಜೊತೆಗಾಗಿ ತಮ್ಮ ತನುಮನ ಧನವನ್ನು ಸಮರ್ಪಿಸಿದ್ದಾರೆ. ವಿಶೇಷವಾಗಿ 2ನೇ ಬಹುಮಾನ ಪ್ರಶಸ್ತಿ ನೀಡ್ತಾ ಇರ್ತಕ್ಕಂಥ ದಾನಿಗಳು KMS ಗ್ರೂಪ್ ನ ಮಾಲೀಕರು ಕೃಷ್ಣ ಗೌಡ ಅವರಿಗೆ ಎಷ್ಟೇ ಪ್ರಶಂಸೆ ಪಟ್ಟರು ಅಷ್ಟೇ ಕಡಿಮೆ. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಕೃಷ್ಣ ಗೌಡರು ಅವರು ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ರಾಜೇಶ್ ಜೊತೆಯಲ್ಲಿ ಸಾಕಷ್ಟು ಮಂದಿ ಗಣ್ಯ ವ್ಯಕ್ತಿಗಳು ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮಗೂ ಕೂಡ KHPL ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಓವರ್ ಟು ಕಾಮೆಂಟ್ರಿ ಬಾಕ್ಸ್. ಧನ್ಯವಾದಗಳು ಅಬ್ಬಾಸ್ ಅವರೇ. ಫೈನಲ್ ಪಂದ್ಯದ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾದ ಬಳಿಕ 2ನೇ ಸೆಷನ್ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ಟೀಮ್ ಏಕದಂತ ಕ್ಯಾಪ್ಟನ್ ರಾಜ ಸಾಲಿಗ್ರಾಮ ಮೊದಲಾಗಿ ಬ್ಯಾಟ್ ಪಾಸ್ ನಿರ್ಧಾರವನ್ನು ಕಂಡಿದ್ರು. ಆರಂಭಿಕ ಹಂತದಲ್ಲಿ 58 ಓಟವನ್ನು ದಾಖಲಿಸಿದ್ದಾರೆ. 59ರ ಟಾರ್ಗೆಟ್ ಸಂಖ್ಯೆಯಲ್ಲಿ ಬಿಟ್ ಕೊಡ್ತಾ ಇದ್ದಾರೆ ಕೂಡ. ಡ್ರೀಮ್ ಡಿಫೆಂಡರ್ಸ್ ಮತ್ತು ಟೀಮ್ ಏಕದಂತ ಈ ಬಾರಿಯ ಸೀಸನ್ 1ರ KHPL 2026ರ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ಪ್ರತಿಷ್ಠಿತ ಸಂಸ್ಥೆಗಳು. ಆರಂಭಿಕ ಓವರ್ಗಾಗಿ ಮಧು ಅವರನ್ನು ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಮುರಳಿ ಮತ್ತು ಸ್ಯಾಂಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ವರ್ತೂರು ದಿಲೀಪ್ ಅವರ ಮಾಲೀಕತ್ವದ ಏಕದಂಡ ತಂಡ ಆಡಿದ್ರೆ ಡ್ರೀಮ್ ಡಿಫೆಂಡರ್ಸ್ ಭರತ್ ಅವರ ಮಾಲೀಕತ್ವದ ತಂಡ ಈ ಬಾರಿಯ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ.
ಫೈನಲ್ ಪಂದ್ಯದ ತೀರ್ಪುಗಾರರಾಗಿ ಒಂದೆಡೆ ಮಹಾರಾಷ್ಟ್ರದ ಶ್ರೀಯುತ ರಮಾಕಾಂತ್ ಪಾವತ್ ಸರ್ ಅವರ ಜೊತೆಗಾಗಿ ಬೆಂಗಳೂರಿನ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗಾಗಿ ಮಹಾರಾಷ್ಟ್ರದ ಚೆಕ್ ಗೋವಿಂದ್ ಕೇರ್ಕರ್, ಸತೀಶ್ ಕುರುಪ್ ಅವರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರುವಂತಹ ಶ್ರೀಯುತ ಕೇಶವ್ ರೆಡ್ಡಿ ನನ್ನ ಧ್ವನಿ ತಲುಪ್ತಾ ಇದ್ರೆ ಶೀಘ್ರಗತಿಯಲ್ಲಿ ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕು. ಬಿಜೆಪಿಯ ಮುಖಂಡರಾಗಿರುವಂತಹ ಶ್ರೀಯುತ ಕೇಶವ್ ರೆಡ್ಡಿ ಆದಷ್ಟು ಬೇಗ ನಮ್ಮ ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 4 ಮಂದಿ ತೀರ್ಪುಗಾರರು ಬಹಳಷ್ಟು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಇನ್ನಿಂಗ್ಸ್ ಮೊದಲ ಚೆಂಡಿಗಾಗಿ ಮಧು ಎಸೆರಗದ ಮೊದಲ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರ ನೀಡುತ್ತಾರೆ. ನಿರ್ಣಾಯಕ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಫೀಲ್ಡ್ ಅವರ ಸೂಚನೆ ಬರಿತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ. ಮಧು ದಾಖಲಿಸಿರುವ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ರೂಪದಲ್ಲಿ ಸ್ಯಾಂಡಿ ಸ್ಟ್ರೈಕರ್ ಇದ್ದಾರೆ. ಮಧು ಮತ್ತೆ ಎರಡನೆಯ ಬಾರಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿದ ಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಕ್ಷೇತ್ರ ರಕ್ಷಣೆ ಸಾಗಿತು. ಓಟಗಳಿಗೆ ಮಧು ಮತ್ತೆ ಅವಕಾಶವನ್ನು ಮಾಡಿಕೊಡದಲ್ಲಿ ಡಾಟ್ ಬಾಲ್ಗಳ ಸೇರ್ಪಾಡೆ. ಬುಧವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಶುಭಾರಂಭ ಕಂಡಂತ ದಾಖಲೆ ಶ್ರೀಮಂತಿಕೆಯ KHPL 2026ರ ಅಂತಿಮ ಪಂದ್ಯದಲ್ಲಿ ಸಾಗ್ತಾ ಇದೆ ಕೂಡ. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ಮೂರನೆಯ ಬಾರಿ ನಗತವನ್ನು ಕಾಣ್ತಾ ಇರತಕ್ಕಂತಹ ಚೆಂಡು ನಡುವೆ ವೈಟ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಧು ಮಾಡಿಕೊಟ್ಟು ಮತ್ತೆ ಆರಂಭ ಒಂದು ಓಟವನ್ನು ತಲುಪ್ತಾ ಇದ್ದಾರೆ ಕೂಡ. 2 ಬಾರಿ KVR ಕಪ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಸಂಸ್ಥೆ ಈ ಬಾರಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ನಡೆಸ್ತಾ ಇದೆ. ಯಶಸ್ಸಿನ ಪಂದ್ಯಾಟ ಅಂತಿಮ ಹಂತವನ್ನು ತಲುಪ್ತಾ ಇದೆ ಕೂಡ. ಬೀಸಬಲ ಪ್ರಯತ್ನಗಳ ಸಾಗ್ತಾ ಇದೆ. ನಡುವೆ ಭಾಷದ ವರದಿಯ ಚೆಂಡು ಮಧು ಹಿತ ಆರಂಭಿಕ ಯಶಸ್ಸನ್ನು ಕಾಣ್ತಾ ಇದ್ದ ಡ್ರೀಮ್ ಡಿಪೆಂಡನ್ಸ್ ಇತ್ತ ಸ್ಯಾಂಡ್ ರೂಪದಲ್ಲಿ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ.
ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಆಲ್ ಬಾಲ್ ಕ್ರಿಕೆಟ್ ಮತ್ತವರು ಅಪ್ರತಿಮ ಆಟಗಾರ ಹೊನ್ನಾವರ ಗೌಲ್ಸ್ ಬರ್ತಾ ಇದ್ದಾರೆ. ಅದೇ ಯಾವ ರೀತಿ ಜೊತೆ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ನಾವು ಕಂಡಾಗ ಬಹಳಷ್ಟು ಪಂದ್ಯಾಟವನ್ನು ಬಹಳಷ್ಟು ತಮ್ಮ ಜಯಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಈಗಾಗಲೇ ಮೊದಲ ಒಂದು ವಿಕೆಟ್ಸ್ ಅನ್ನು ಸ್ಯಾಂಡಿ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಕ್ವಾಲಿಫೈ ಒಂದರ ಮೊದಲ ತಂಡವಾಗಿ ಫೈನಲ್ ಎಂಟ್ರನ್ನ ಕಂಡಿರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಟೀಮ್ ಏಕದಂತ ವಿರುದ್ಧವಾಗಿ ಆಡ್ತಾ ಇದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ತಮ್ಮ ರೈತ ಹೊರತ ಗಮನಿಸಿ ಬಾದಲಿತ ಒಂದು ಓಟಗಳ ಪೂರೈಕೆ ಗೌಲ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೌಲ್ಸ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಎರಡು ಓಟವನ್ನು ತಲುಪ್ತಾ ಇದೆ. 4 ಚೆಂಡುಗಳು ಒಂದೆಡೆ ಮಧು ಮುಕ್ತಾಯವನ್ನು ಮಾಡಿಕೊಟ್ರು. 2 ಚೆಂಡು ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಬೆರಸಿನ ಆಟಗಾರ ಮುರಳಿ ಇನ್ನು ಕೂಡ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಮುರಳಿಗೆ ಸೆರಗದ ಚೆಂಡು ನಡುವೆ ಓಟಗಳು ಬಲಿತಾಲ ಬಲವಾದ ಮನವಿನ ರವಾನಿಸಿದ್ರು. ಮನವಿಗೆ ಪುರಸ್ಕಾರ ತೀರ್ಪುಗಾರರು ನೀಡ್ತಾ ಇಲ್ಲ. ನಾವು ಕಂಡಾಗ ಕಳೆದ 3 ಪಂದ್ಯಾಟದ ಬಹಳಷ್ಟು ತಮ್ಮ ಏಕಾಂಗಿ ಆಟವನ್ನು ಆಡಿರ್ತಕ್ಕಂಥ ಮುರಳಿ ಈತ ಅದೇ ರೀತಿ ಅಜಯದ ಆಟವನ್ನು ಫೈನಲ್ ಪಂದ್ಯಾಟದಲ್ಲಿ ಮುಂದುವರಿಸ್ತಾ ನೋಡಬೇಕಾಗಿದೆ. 5 ಚೆಂಡುಗಳಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಒಂದಷ್ಟು ಬಾಕಿ ಉಳಿತಾ ಇದೆ ಕೊನೆ ಬಾರಿ. ಮಧು ಹೆಸರತಕ್ಕಂಥ ಕೊನೆಯ ಚೆಂಡು ನಡುವೆ ಬಹಳಷ್ಟು ಮರೈತೆ ಹೊರತೈತೆ ಮುರಳಿ ದಾಳ ಮುಖಾಂತರವಾಗಿತ್ತ ಆರಂಭಿಕ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ನಡೆಸಿರ್ತಕ್ಕಂಥ ಸಂಸ್ಥೆ ಈ ಬಾರಿ ಕರ್ನಾಟಕ ಆರ್ಟ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯ ಈ ಬಾರಿ ನಡೆಸ್ತಾ ಇದೆ. ಚೆಂಡು ಋತು ಹೆಸರ್ತಕ್ಕಂಥ ಚೆಂಡಿತ ಬಿರುಸಿನ ಆಟಗಾರನ ವಿಕೆಟಿಸಿದ ಡ್ರೀಮ್ ಡಿಫೆಂಡರ್ಸ್ ಕಳ್ಕೊಳ್ತಾ ಇದೆ. ನಿನ್ನೆಯ ದಿನ ಒಂದು ಪಂದ್ಯಕೂಟದಲ್ಲಿ ಮೊದಲ ಒಂದು ಶತಕವನ್ನು ಯಶಸ್ಸನ್ನು ಪಡ್ಕೊಳ್ತಾ ಇದ್ರಿ. ಇಲ್ಲಿ 6ಕ್ಕೆ 2 ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಆಟಗಾರನ ಸೇರ್ಪಡೆ ಇನ್ನೊಂದು ಸಂಕಲನಕ್ಕೆ ಬರ್ತಾ ಇದ್ದಾರೆ. 6ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟ ಆಡ್ತಾ ಇದೆ ಕೂಡ. ಮೊದಲ ತಂಡವಾಗಿ ಫೈನಲ್ ಎಂಟ್ರನ್ನ ಕಂಡಿರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಭರತ್ ಅವರ ಮಾಲೀಕತ್ವದ ತಂಡ ಅದೇ ಅವರ 59ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾರೆ ನೋಡಬೇಕಾಗಿದೆ. ಆರಂಭಿಕ ಹಿನ್ನಡೆಯನ್ನು ಕಾಣ್ತಾ ಇದೆ. ರೇತು ಮೊದಲ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಕೂಡ.
ರೀತು ಎಸೆರ್ತಕ್ಕಂಥ ಎರಡನೆಯ ಚೆಂಡು ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಾಡೆ. ಟೀಮ್ ಬೇಕಾದಂತ ಈ ಬಾರಿಯ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಬೌಲರ್ಸ್ಗಳು ಈ ರೀತಿಯ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನ ಪಡ್ಕೊಳ್ಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ಯಾವ ರೀತಿ ಯಶಸ್ಸನ್ನ ಬೌಲರ್ಸ್ಗಳು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನ, ಮತ್ತೆ ಓಟಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆರರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ಕೂಡ. ಬಿರಾಸನ ಹೊರತ ವಾಕಸನ ಹೋದ ಸುಂದರತೆ ಹೊರತ ತನ್ವರ್ಗ ಡಿಪಿಟ ಮೇಲ್ಭಾಗದಲ್ಲಿದ್ದ ಏನು ಸ್ಥಾನ ಮುಖಾಂತರ ಬಹಳಷ್ಟು ಮತ್ತೆ ಹೊರತ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಸುಂದರತೆಯ ಹೊರತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ಆ ರೇಟ್ಗಳ ಸೇರ್ಪಡೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಒಂದು ಬೌಂಡ್ರಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕಳೆದ ಚೆಂಡಿನ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ ಚೆಂದಿದ್ದ ರೀತು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಯೊಂದಸ್ತ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ವೈಟ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆಗೆ ಹೋಗ್ತಾ ಇದ್ದಾರೆ ಕೂಡ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಹೆಚ್ಚುವರಿ ಓಟಗಳ ಸೇರ್ಪಾಡೆ 13 ಓಟವನ್ನು ತಲುಪ್ತಾ ಇದೆ. 46 ಓಟಗಳು 37 ಚೆಂಡುಗಳಲ್ಲಿ ಬರಬೇಕಾಗಿದೆ. ಕರ್ನಾಟಕ ಆಲ್ ಬಾಲ್ ಪ್ರೀಮಿಯರ್ ಲೀಗ್ 2026 ಇಲ್ಲಿ ಸಾಗ್ತಾ ಇದೆ. ಕರ್ನಾಟಕದಲ್ಲಿ ಮೊದಲ ಬಾರಿ ಈ ರೀತಿಯ ಶ್ರೀಮಂತಿಗೆ ಪಂದ್ಯಾಕೂಟವನ್ನು KVR ಮತ್ತು KMS ಗ್ರೂಪ್ ಆಯೋಜನೆ ಮಾಡ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಕೂಡ. ನಡುವೆಯಲ್ಲಿ 2ನೇ ಓವರ್ ಮುಕ್ತಾಯ. ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ 13ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅದ್ಯಾವ ಎಸೆತಗಾರನ ಪರಿಚಯಿಸ ನೋಡಬೇಕಾಗಿದೆ. ಈ ಪಂದ್ಯಾಕೂಟದಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಜೊತೆಗಾಗಿ 6,66,666 ರೂಗಳನ್ನು ಪಡ್ಕೊಳ್ತಾರೆ. ಈ ಪಂದ್ಯಾಟದ ಪರಾಜಯವನ್ನು ಕಾಣಬಲ್ಲಂತ ತಂಡ 3,33,333 ರೂಗಳನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅದೇ ಒಂದು ತಂಡ ಈ ಬಾರಿಯ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ 2 ಪ್ರತಿಷ್ಠಿತ ಸಂಸ್ಥೆಗಳು ಈ ಬಾರಿಯ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ವರ್ತೂರು ದಿಲೀಪ್ ಅವರ ಮಾಲೀಕತ್ವದ ಏಕದಂತ ಪಂದ್ಯಾಟವನ್ನು ಆಡಿದ್ರೆ ಭರತ್ ಅವರ ಮಾಲೀಕತ್ವದ ಡ್ರೀಮ್ ಡಿಫೆಂಡರ್ಸ್ ಇಲ್ಲಿ ಫೈನಲ್ ಪಂದ್ಯವನ್ನು ಆಡುತ್ತಾ ಇದೆ. ಸಕ್ಲೈನ್ ಅವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. ನಮ್ಮ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ವೀಕ್ಷಣೆ ಇರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು KHPL 2026 ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ರಮದ ವೀಕ್ಷಣೆ ಇದ್ದೀರಿ. ನಿಮಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. 36 ಚೆಂಡುಗಳಲ್ಲಿ 46 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ಸಕ್ಲೈನ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಎಸೆತ ಮಧು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ ಡಾಟ್ ಬಾಲ್ ರೂಪದಲ್ಲಿ. 35ಕ್ಕೆ 46 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಯಾವುದೇ ಹಂತದ ಸಿಕ್ಸರ್ ಬೌಂಡ್ರಿ ದಾಖಲಿಸಬಾರದ ಸಾಮರ್ಥ್ಯಗಳ ಆಟಗಾರ ಮುರಳಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ ಕೂಡ. ಎರಡನೆಯ ಚೆಂಡು ತಳಮಲಕ ಮುರಳಿ ದಾಳವಗಾದಿಗೆ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಇಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 19 ಓಟವನ್ನು ತಲುಪ್ತಾ ಇದೆ. 34ಕ್ಕೆ 40 ಓಟಗಳ ಅವಶ್ಯಕತೆ. ಮೂರನೆಯ ಚೆಂಡು ನಡುವೆ ನಿರೀಕ್ಷಿತ ಹೊಡೆತಗಳು ಈ ಹಂತದಲ್ಲಿ ಬರುತ್ತಾ ಇಲ್ಲ. ಕಳೆದೊಂದು ಚೆಂಡಿನ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟು ಕೂಡ ಬಳಿಕದ ಚೆಂಡು ಮಧು ಇದ್ದ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ 3 ಎಸೆಗಳ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ವ್ಯವಸ್ಥಿತ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರ ವಿತರಿಸ್ತಾ ಇದ್ದಾರೆ. ಆ ಸಂಸ್ಥೆಗೆ ಕೂಡ ಮೊದಲಾಗಿ ನಮ್ಮ ಆಯೋಜಕರ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಅನ್ನೋದ ಶುಭಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ನಟರ ಹೊಡೆತಗಳು ಕಾಣ್ತಾ ಇದೆ. ಮಿಡ್ ಆಫ್ ಅಲ್ಲಿ ಕ್ಷೇತ್ರಕ್ಷಣೆ ಸಾಗಿತು. ನಡುವೆತ ರಾಜ ಕ್ಷೇತ್ರಕ್ಷಣೆ ದಾಖಲಿಸ್ತಾ ಇದ್ದಾರೆ. 20 ಓಟಗಳ ಸೇರ್ಪಡೆ 20 ಓಟವನ್ನು ತಲುಪ್ತಾ ಇದೆ. 39 ಓಟಗಳು ಬರಬೇಕಾಗಿದೆ ಕೂಡ. ಆರಂಭಿಕ ಹಂತದ 2 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಇಲ್ಲಿ ಮುರಳಿ ಮತ್ತು ಯೂನಸ್ ಜೊತೆ ಆಟ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. KHPL 2026 ಅಂತಿಮ ಪಂದ್ಯದಲ್ಲಿ ಸಾಗ್ತಾ ಇದೆ ಕೂಡ. ಇಲ್ಲಿ ಜಯವನ್ನ ಕಾಣಬಲ್ಲಂತ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅದಕ್ಕಾಗಿ 2 ತಂಡಗಳಲ್ಲಿ ಹೋರಾಟ ಪ್ರತಿ ಹೋರಾಟದ ಪಂದ್ಯವನ್ನು ಆಡ್ತಾ ಇದೆ ಕೂಡ. ಮಧು ಮತ್ತೆ 5ನೇ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಮಧು ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ಟೀಮ್ ಏಕದಂತ ಟಾಸ್ ಅನ್ನು ಜಯಿಸಿಕೊಂಡು ಬ್ಯಾಟ್ ಪಾಸ್ ನಿರ್ಧಾರವನ್ನು ಕೊಂಡು 58 ಓಟವನ್ನು ದಾಖಲಿಸಿದ್ದಾರೆ. 59 ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾ ಇರತಕ್ಕಂಥ ತಂಡ ಈಗಾಗಲೇ ಬೌಲರ್ಸ್ಗಳು ಪ್ರಮುಖ 2 ವಿಕೆಟ್ಸ್ ಅನ್ನು ಪಡ್ಕೊಂಡು 20 ಓಟವನ್ನು ಬಿಟ್ಕೊಟ್ಟಿದ್ದಾರೆ ಕೂಡ.
ಯುನೂಸ್ ಸರಕದ ಕೊನೆಯ ಚೆಂಡು ತೀರಾ ಕೆಳಚಾದ ಹೋಗ್ತಾ ಇದೆ. ಬಲವಾದ ಮನವಿನ ರವಾನಿಸಿದ ಪ್ರಯತ್ನವನ್ನು ಟೀಮ್ ಏಕದಂತ ಆಟಗಾರರು ಮಾಡ್ತಾ ಇದ್ದಾರೆ. ಇಲ್ಲಿ ತೀರ್ಪುಗಾರರು ಪುರಸ್ಕಾರವನ್ನ ನೀಡ್ತಾ ಇಲ್ಲ. ಅಲ್ಲಿ ಕಾರ್ಡ್ ಬ್ಯಾಂಡ್ಗೆ ಥರ್ಡ್ ಅಂಪೈರ್ ಇರೋದಿಲ್ಲ, ಮೊದಲೇ ನಾವು ತಿಳಿಸಿದ್ದೇವೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಈತ 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 20ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್. ಈ ಪಂದ್ಯವನ್ನ ಜಯಿಸಬೇಕಾದ್ರೆ 30 ಚೆಂಡುಗಳಲ್ಲಿ 39 ಊಟವನ್ನು ದಾಖಲಿಸಬೇಕಾಗಿದೆ. 30ಕ್ಕೆ 39 ಊಟಗಳ ಅವಶ್ಯಕತೆ. ಪಂದ್ಯಾಟ ಮತ್ತೆ ಮುಂದುವರೆ ಕಾದಿಯನ್ನು ಕಾಣ್ತಾ ಇದೆ. 39 ಓಟಗಳು 30 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ರೀತು 4ನೇ ರೀತಿ ಹೆಸರಾಗದ 4ರ ಮೊದಲ ಚೆಂಡು ಸ್ಕಾರ್ಲಾಗಿ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಸಿಕ್ಸರ್ ಇತ್ತ ಮುರಳಿ ದಾಖಲಿಸಿದ್ರು. 6 ಓಟಗಳ ಸೇರ್ಪಾಡೆ. ಈಗಾಗಲೇ ಮುರಳಿ ದಾಖಲಿಸಿದ್ದಾರೆ. ಇಲ್ಲಿ ಮುರಳಿ ಆಟಕ್ಕೆ ಹಿಡಿತಾ ಇದೆ ಕೂಡ. ಕಳೆದ 3 ಪಂದ್ಯಾಟಗಳಲ್ಲಿ ಬಹಳಷ್ಟು ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಡ್ರೀಮ್ ಡಿಫೆಂಡರ್ಸ್ಗೆ ಪಂದ್ಯಾಟವನ್ನು ಉಳಿಸಿ ಕೊಡ್ತಾರ ನೋಡಬೇಕಾಗಿದೆ ಕೂಡ. ರೀತಿ ಹೆಸರಾಗದ 2ನೇ ಚೆಂಡು ತನ್ಮೂಲಕಿತ ISPL ಮುರಳಿ ದಾಳ ಮುಖಾಂತರ ಸಿಕ್ಸರ್ ಬರ್ತಾ ಇದೆ. ಇಲ್ಲಿ ಮತ್ತೆ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ ಕೂಡ. ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಬೆಂಗಳೂರು ವಿಶೇಷ ಶೈಲಿಯಲ್ಲಿ ತೀರ್ಪನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. ಮೂರನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳಷ್ಟು ಸಮರತೆ ಹೊರತ ಮುರಳಿ ದಾಳ ಮುಖಾಂತರ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾ ಇದೆ ಇಲ್ಲಿ.
ಚೆಂಡು ಮಿಡುಗಡೆಯಲ್ಲಿ ಬೀಸಬಲ್ಲ ಪ್ರಯತ್ನ ಮುರಳಿ ಮಾಡ್ತಾ ಇದೆ. ಓಟುಗಳು ಬರ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆ ತಡ ಮೊತ್ತವು ಕೂಡ 37 ಊಟವನ್ನು ತಲುಪ್ತಾ ಇದೆ. 22 ಊಟಗಳು ಬರಬೇಕಾಗಿದೆ. ಇನ್ನಿರ್ತಕ್ಕಂಥ 26 ಚೆಂಡುಗಳಲ್ಲಿ KHPL 2026 ಅಂತಿಮ ಪಂದ್ಯದಲ್ಲಿ ಸಾಗ್ತಾ ಇದೆ. ಪಂದ್ಯಾಕೂಟದ ವೀಕ್ಷಣೆ ಇರ್ತಾ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತನ ಬಯಸ್ತಾ ಈ 40 ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಲಾಂಗರಲ್ಲಿ ಚೆಂಡು ಚಲಿಸ್ತಾ ಇದ್ದ ಸುಲಭ ಸಾಧ್ಯತೆಯ ಕ್ಯಾಚನಲ್ಲಿ ಪಡ್ಕೊಂಡ್ರು. ಹದರಿ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಯೂನಸ್ ವಾಪಸ್ ಆಗ್ತಾ ಇದ್ದಾರೆ. ಮೂರನೆಯ ವಿಕೆಟ್ಸ್ ನೆಲಗೊಳ್ಳುತ್ತಾ ಇದೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಮತ್ತೊರು ಔಟ್ ಬಾಲ್ ಅಪ್ರತಿಮ ಆಟಗಾರ ಬನಾಟಿಯ ಇರ್ಫಾನ್ ಮುದೋಳ್ ಅಂಕಣಕ್ಕೆ ಬರಿತಾ ಇದ್ದಾರೆ. ಇದು ಸೆಷನ್ ಬದಲಾವಣೆ. ಇಲ್ಲಿ 4 ಓವರ್ಗಳು ಮುಕ್ತಾಯದ ಬಳಿಕ ನಾವು ವೀಕ್ಷಕರಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಫ್ಜಲ್ ಕೊಪ್ಪ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಅವರೇ. 4 ಓವರ್ಗಳ ಮುಕ್ತಾಯಕ್ಕೆ 37 ಓಟವನ್ನು ದಾಖಲಿಸಿದಂತಹ ಡ್ರೀಮ್ ಡಿಫೆಂಡರ್ಸ್ ತಂಡ 5ನೇ ಓವರ್ನ ಚಾಲ್ತಿಯಲ್ಲಿದೆ. ಮೊದಲ ಎಸೆತ ಇವಾಗ ಸ್ವೀಪ್ ಮಾಡುವ ಮುಖೇನವಾಗಿ 1 ಓಟವನ್ನು ಮುರಳಿ ಪಡ್ಕೊಳ್ತಾ ಇದ್ದಾರೆ. ಇನ್ನು ಗೆಲುವಿಗಾಗಿ 23 ಎಸೆತಗಳ ಮುಂದೆ 21 ಓಟವನ್ನು ಡ್ರೀಮ್ ಡಿಫೆಂಡರ್ಸ್ ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಬಾಗಲಕೋಟೆಯ ಬನಾಟಿ ಪರಿಸರದ ಇರ್ಫಾನ್ ಮುದೋಳ್ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಟೀಮ್ ಏಕದಂತ ವರ್ಸಸ್ ಡ್ರೀಮ್ ಡಿಫೆಂಡರ್ಸ್ KHPL ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ನ ಒಂದು ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ಮತ್ತೆ ಸರ್ಫರಾಜ್ ಸ್ಲೋವರ್ ಆಗಿ ಎಸೆಬಲಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಬಹಳಷ್ಟು ಮಂದಿ ದಾಂಡಿಗರಿಗೆ ತನ್ನ ಸ್ಲೋವರ್ ಎಸೆತಗಳ ಮುಖೇನವಾಗಿ ಸಮಸ್ಯೆಯನ್ನು ಒಡ್ಡಿದಂತಹ ಸರ್ಫರಾಜ್ ಇವಾಗ ಒಂದು ಹಂತದಲ್ಲಿ ಕೈಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನ ಉಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸರ್ಫರಾಜ್ ಹೆಗಲ ಮೇಲಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಸ್ಲೋವರ್ ಎಸೆತವನ್ನು ಎಸೆತಾ ಇದ್ದಾರೆ. ಏಕದಂತ ಆಟಗಾರ ಶರೀರದ ಮೇಲ್ಭಾಗದಲ್ಲಿ ಅಪಾಯದ ಕರಿಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಉರುಳಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ. ಇತ್ತ ನಡುವೆ ತನ್ಮೂಲಕ ಮುರಳಿ ದಾಂಡನ ಮುಖಾಂತರವಾಗಿ ಭರ್ಜರಿ ಹೊಡೆತ ಸಿಕ್ಸರ್. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಸೀಮಾಲಕ್ಕೆ ನಡುವಣದಲ್ಲಿ ಸಿಕ್ಸರ್ ದಾಖಲಿಸಿದ್ರು. 6 ಓಟದ ಸೇರ್ಪಡೆ ತನ್ನ ವಿಶಿಷ್ಟ ಶೈಲಿಯ ತೀರ್ಪಿನ ಮುಖಾಂತರವಾಗಿ ಇಡೀ ಕನ್ನಡಿಗರ ಒಂದು ಮನ ಗೆದ್ದಂತ ಕೆಚ್ಚದಯ ಕನ್ನಡಿಗ ಮುರುಗೇಶ್ ಡಾನ್ಸಿಂಗ್ ಅಂಪೈರ್ ಇಲ್ಲಿ ತೀರ್ಪನ್ನು ನೀಡಿದ್ರು. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 45. ಇನ್ನು 20 ಎಸೆತ 14ರ ಅವಶ್ಯಕತೆ ಇದೆ. 5 ದಿನಗಳ ಹಗಲು ಮತ್ತು ರಾತ್ರಿಯ ಒಂದು ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಕ್ರಿಕೆಟ್ ಪಂದ್ಯಕೂಟ ಇವಾಗ ಕೊನೆಯ ಹಂತವನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಸರ್ಫರಾಜ್
ಶಾರ್ಟ್ ಆಗಿ ಬೀಳ್ತಾ ಇದೆ. ಬ್ಯಾಕ್ಫುಟ್ ಮುಖ್ಯವಾಗಿ ಮುರಳಿ ಭರ್ಜರಿ ಹೊಡೆತ ತನ್ಮೂಲಕ ಇವಾಗ ಬಹಳ ಸುತ್ತಮುತ್ತ ಕ್ಯಾಚ್ ಕೈ ಸೇರ್ತಾ ಇದೆ. ನಿಟ್ಟಿನಲ್ಲಿ ಮುರಳಿ ಇನ್ನಿಂಗ್ಸ್ ಮುಕ್ತಾಯ. 13 ಎಸೆತಗಳ ಮುಂದೆ 35 ಓಟವನ್ನು ದಾಖಲಿಸಿ ತಂಡಕ್ಕೆ ಬಹಳ ಉತ್ತಮ ರೀತಿಯ ಒಂದು ಕೊಡುಗೆ, ಅಪಾರ ಕೊಡುಗೆ ನೀಡಿದಂತ ಮುರಳಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಡ್ರೀಮ್ ಡಿಫೆಂಡರ್ಸ್ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಬಹಳ ಸುವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಶ್ರೀಯುತ ಮನೋಹರ್ ರೆಡ್ಡಿರವರ ಹಿರಿತನದಲ್ಲಿ ಈ ಕಾರ್ಯಕ್ರಮ ಸಾಗ್ತಾ ಇದೆ. ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯ ಪ್ರೋತ್ಸಾಹವನ್ನು ಪ್ರತಿ ಬಾರಿ ಕೂಡ ಈ ಯುವಕರು ಆಯೋಜನೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಬೆನ್ನ ಹಿಂದೆ ನೇರಳಾಗಿ ನಿಂತುಕೊಂಡು ಪ್ರೋತ್ಸಾಹ ನೀಡುವಂತವರು ಕೂಡ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು. ಮನೋಹರ್ ರೆಡ್ಡಿರವರ ಹಿರಿತನದಲ್ಲಿ, ಸುರೇಶ್ ರೆಡ್ಡಿರವರ ಒಂದು ಮುಂದಾಳತ್ವದಲ್ಲಿ ಚರಣ್ ರಾಜ್ ಮತ್ತು ಅನ್ನಪ್ಪಣ್ಣ ಮತ್ತು ಶಶಿ, ಬಾಲಕೃಷ್ಣ, ರಾಜಪ್ಪ, ಮುರಳಿ, ಮುನಿಸ್ವಾಮಿ ಮತ್ತು ಕೇಶವ ರೆಡ್ಡಿ, ಎಸ್.ಎಂ. ಕೃಷ್ಣ, ವಿನಯ್, ಸುರೇಶ್ ಶೆಟ್ ಇವರೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಬೆಂಬಲದೊಂದಿಗೆ ಸಾಗ್ತಾ ಇರತಕ್ಕಂಥ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟ. ಮುರಳಿರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಹೊಸ ಆಟಗಾರ ಪ್ರತಾಪ. ಇನ್ನು 18 ಎಸೆತಗಳ ಮುಂದೆ ಗೆಲುವಿಗಾಗಿ 14 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಡ್ರೀಮ್ ಡಿಫೆಂಡರ್ಸ್ ತಂಡಕ್ಕೆ. 18 ಎಸೆತ 14 ಓಟದ ಒಂದು ಅವಶ್ಯಕತೆ ಇದೆ. ನಿರಂತರವಾಗಿ ಲೈಟ್ ಟೆನ್ನಿಸ್ ಬಾಲ್ ಪಂದ್ಯಾಟಗಳು ಇವತ್ತು ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ವಿಭಾಗದಲ್ಲಿ ಸಾಗ್ತಾ ಇತ್ತು. ಒಂದು ಹಂತದಲ್ಲಿ ಬಹುಶಃ ಇನ್ನು ಈಶಾನ್ಯ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಈ ರೀತಿಯಾಗಿ ಉತ್ತರ ಕನ್ನಡ ಆಗಿರ್ಬೋದು, ಪ್ರತಿ ಭಾಗದಲ್ಲೂ ಕೂಡ ನಮ್ಮ ಕ್ಯಾಪಿಟಲ್ ಸಿಟಿ ಕೇವಲ ಲೈಟ್ ಟೆನ್ನಿಸ್ ಬಾಲ್ಗೆ ಮಾತ್ರ ಸೀಮಿತ ಅನ್ನುವಂಥ ಮಾತಿತ್ತು. ದೂರದ ಮುಂಬೈ ಭಾಗಕ್ಕೂ ಕೂಡ ನಮ್ಮ ಕನ್ನಡಿಗರು ತೆರಳಿದ್ರೆ ಅಲ್ಲಿ ಕೇಳುವಂಥ ಪ್ರಶ್ನೆ, ನೀವು ಸಾಫ್ಟ್ ಬಾಲ್ ಆಡುವುದಾ ಅಥವಾ ಹಾರ್ಡ್ ಬಾಲ್ ಆಡ್ತೀರಾ ಅನ್ನುವಂಥ ಪ್ರಶ್ನೆ ಇವತ್ತಿನ ದಿನಗಳಲ್ಲಿ ಎದ್ದು ನಿಂತಿದೆ. ಇದೆಲ್ಲವನ್ನ ಕೂಡ ಅರಿತಾಗಿಟ್ಟುಕೊಂಡು ಇವತ್ತು ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ ಮೊಟ್ಟ ಮೊದಲ ಬಾರಿಗೆ ವಿನೂತನ ಪ್ರಯತ್ನ ಮಾಡ್ತಾ ಇದೆ. ಐತಿಹಾಸಿಕ ಮೇಲುಗಳನ್ನು ಬರೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈವರೆಗೂ ಕೂಡ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರದೇ ಇರುವ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ತಂಡದ ಮಾಲೀಕರಿಂದ ಹಿಡಿದು ಆಟಗಾರರವರಿಗೆ ಅಂಡ್ ಕ್ರೀಡಾ ಪ್ರೋತ್ಸಾಹಕರಿಂದ ಹಿಡಿದು ಈ ಕ್ರೀಡಾಕೂಟದ ಯಶಸ್ಸಿಗಾಗಿ ಸಹಕಾರವನ್ನ, ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಂದಲೂ ಕೂಡ ಕಾರ್ಯಕ್ರಮ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅಂಕಳ ಭಾಗದಲ್ಲಿ ಸಕ್ಲಾನ್ ಮೊದಲ ಎಸೆತ ನಗೆತವನ್ನ ಕಂಡುಕೊಳ್ತಾ ಇದೆ. ಇರ್ಫಾನ್ ಮುದೋಳ್, ಇಲ್ಲಿ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸಕ್ಲಾನ್ ಈತ ನಡುವೆ ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ನ ಮೂಲಕ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಫ್ರೀ ಹಿಟ್ ಅವಕಾಶಗಳು ಇರ್ಫಾನ್ ಮುದೋಳ್ಗೆ ಲಭಿಸ್ತಾ ಇದೆ. ಇರುವಂತ 2 ರಿವ್ಯೂ ಅನ್ನ ಕಳ್ಕೊಂಡಿರ್ತಕ್ಕಂಥ ತಂಡ ಏಕದಂತ ಕ್ರಿಕೆಟರ್ಸ್. ಇಲ್ಲಿ ಫ್ರೀ ಹಿಟ್ ಲಾಭವನ್ನು ಮಾತ್ರ ಇರ್ಫಾನ್ ಮುದೋಳ್ ಪಡ್ಕೊಳ್ತಾ ಇದ್ದಾರೆ. ಬಾಗಲಕೋಟೆ ಪರಿಸರದ ಬನಹಟ್ಟಿಯ ಅತ್ಯುತ್ತಮ ಆಟಗಾರ ಕೂಡ. ಫ್ರೀ ಹಿಟ್ ಎಸೆತ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಸಕ್ಲೈನ್. ಡಾಟರ್ ಡೆಲಿವರಿಯ ಸೇರ್ಪಡೆ ಕೂಡ.
ಡಿಫೆನ್ಸ್ ಮಾಡುವಂಥ ಪ್ರಯತ್ನವನ್ನು ಇರ್ಫಾನ್ ಮುದೋಳು ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟವನ್ನಷ್ಟೇ ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 48. ಇನ್ನುಳಿದ 16 ಎಸೆತ ಗೆಲುವಿಗಾಗಿ 11 ಓಟದ ಅವಶ್ಯಕತೆ ಇದೆ. ಸಮಯಕ್ಕೆ ಸರಿಯಾಗಿ ವಿಕೆಟ್ ಅನ್ನು ಉರುಳಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದಂತ ಏಕದಂತದ ಸಕ್ಲೈನ್ ಇದರ ನಡುವೆ ಪ್ರತಾಪ್ ದಾಂಡೇರ್ ಮುಖಾಂತರವಾಗಿ ಬೆರುಸಿನ ಹೊಡೆತವನ್ನು ಕಾಣುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕವರ್ಸ್ ಭಾಗದಲ್ಲಿ ನೋಮ್ಯಾನ್ಸ್ ಲ್ಯಾಂಡ್ 2 ಓಟವನ್ನು ಪ್ರತಾಪ್ ಪಡ್ಕೊಳ್ತಾ ಇದ್ದಾರೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ, ಆ ಶಿವಮೊಗ್ಗ ಪರಿಸರದ ಕುವೆಂಪು ನಾಡಿನಿಂದ ಆಗಮಿಸಿದಂತಹ ಪ್ರತಾಪ್ ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಯ ಸರಿತಾ ಇದ್ದಾಗ ಬಹಳಷ್ಟು ಮಂದಿ ಅತಿಥಿ ಅಭ್ಯಗಣತರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರಸ್ತುತ ಸಮಯಕ್ಕೆ ನಮ್ಮ ಗುಂಜೂರು ಪರಿಸರದ ನಮ್ಮ ಪ್ರೀತಿಯ ಸುಬ್ಬಣ್ಣನವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ಈ ಸಮಯ ಸಂದರ್ಭದಲ್ಲಿ ನಾವು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೀಸುವಂತಹ ಪ್ರಯತ್ನಗಳು ಮತ್ತೆ ಪ್ರತಾಪ್ ಮಾಡಿದ್ರು. ತನ್ಮೂಲಕ ಇವಾಗ ನಿಧಾನವಾಗಿ ಒಂಟಿ ಓಟಗಳನ್ನು ಪಡಿತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಒಂಟಿ ಓಟಗಳ ಮಹತ್ವವನ್ನು ಅರಿತುಕೊಂಡು ಇವಾಗ ಗೆಲುವಿಗಾಗಿ ಬೇಕಾಗಿರತಕ್ಕಂಥ ಓಟಗಳನ್ನು ದಾಖಲಿಸ್ತಾ ಇರತಕ್ಕಂಥ ಪ್ರತಾಪ ಮತ್ತು ಇರ್ಫಾನ್ ಮತ್ತೆ ಸಕ್ಲೈನ್ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತವನ್ನು ಇವಾಗ ಇರ್ಫಾನ್ ಮುದೋಳು ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ತನ್ನ ಮೂಲಕ ಬೌಂಡ್ರಿ 4 ಓಟದ ಸೇರ್ಪಡೆ. ಟ್ರನ್ಸ್ ಅದೇ ರೀತಿಯಾಗಿ ಸುರೇಶ್ ಸಂಜೀವಿನಿ ಕನ್ಸ್ಟ್ರಕ್ಷನ್ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಇವರೆಲ್ಲರ ಒಂದು ಸಹಕಾರದೊಂದಿಗೆ ಪ್ರೋತ್ಸಾಹದೊಂದಿಗೆ ಬೆಂಬಲದೊಂದಿಗೆ ಒಂದು ಕಾರ್ಯಕ್ರಮ ಕೂಡ ಸಾಗಿ ಹೋಗ್ತಾ ಇದೆ. ಅಂತಿಮ ಘಟ್ಟದಲ್ಲಿ ಮುಕ್ತಾಯದ ಅಂಚಿನಲ್ಲಿ ನಾವಿದ್ದೇವೆ. ಗ್ರಾಂಡ್ ಫಿನಾಲೆ ಫೈನಲ್ ಪಂದ್ಯ, ಕಟ್ಟ ಕಡೆಯ ಪಂದ್ಯ ಮಾತ್ರ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ನಮಗೆ ಇಂಟರ್ನೆಟ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ವಿ ಫೈಬರ್ ನೆಟ್ನ ವೆಂಕಟೇಶ್ ಅಣ್ಣನವರು, ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜಕರ ಪರವಾಗಿ. ಕೊನೆಯ 12 ಎಸೆತಗಳ ಮಧ್ಯೆ 3 ಓಟದ ಅವಶ್ಯಕತೆ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಇವಾಗ ಅಂತಿಮ ಹಂತದಲ್ಲಿ KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ ಡ್ರೀಮ್ ಡಿಫೆಂಡರ್ಸ್ ಮುರಳಿ, ಗೌಸ್, ಇರ್ಫಾನ್ ಮುದೋಳ್ ಮತ್ತು ಕೆಲವು ಪ್ರಮುಖ ಆಟಗಾರನ ಒಳಗೊಂಡಿರ್ತಕ್ಕಂಥ ತಂಡ. ಇಲ್ಲಿ ಸರಿಸುಮಾರು 6,66,000 ರೂಪಾಯಿ ಪ್ರಶಸ್ತಿ ನಗದು ಮತ್ತು ಪ್ಲಸ್ ಒಂದು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. 5 ದಿನಗಳ ಹಗಲು ಮತ್ತು ರಾತ್ರಿ ಒಂದು ಕ್ರಿಕೆಟ್ ಹಬ್ಬ ಪ್ರಸ್ತುತ ಈ ಪಂದ್ಯದ ಮುಖ್ಯವಾಗಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈವರೆಗೆ ಕಾರ್ಯಕ್ರಮದ ವೀಕ್ಷಣೆ ಮಾಡಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಹಾಗೂ ತಾವಿದ್ದ ಜಾಗದಲ್ಲೇ ಕುಳಿತುಕೊಂಡು ನೇರ ಪ್ರಸಾರದ ವೀಕ್ಷಣೆ ಮಾಡಿರ್ತಕ್ಕಂಥ ನಮ್ಮ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಈ ಪಂದ್ಯದಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡಿತಾ ಇರ್ತಕ್ಕಂಥ ನಮ್ಮ ಏಕದಂತ ತಂಡಕ್ಕೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಅಂತಿಮ ಹಂತದಲ್ಲಿ ಬಹುಶಃ ಒಂದು ಹಂತದಲ್ಲಿ ಲೀಗ್ನ ತನ್ನ ಮೊದಲ 3 ಪಂದ್ಯಗಳಲ್ಲಿ ಸೋಲನ್ನು ಕಂಡ ತಂಡ ತದನಂತರ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡೋದ್ರ ಮುಖಾಂತರವಾಗಿ ಟೇಬಲ್ ಟಾಪರ್ ಆಗಿ ಕ್ವಾಲಿಫೈಡ್ ಟಿಕೆಟ್ ಅನ್ನು ಪಡ್ಕೊಂಡ್ರು. ಆ ಕ್ವಾಲಿಫೈನಲ್ಲಿ ಇದೇ ಏಕದಂತ ತಂಡವನ್ನು ಮಣಿಸಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ಡ್ರೀಮ್ ಡಿಫೆಂಡರ್ಸ್ ಮತ್ತೆ ಫೈನಲ್ ಪಂದ್ಯದಲ್ಲಿ ತಂಡವನ್ನು ಮಣಿಸುವುದರ ಮುಖಾಂತರವಾಗಿ ಚಾಂಪಿಯನ್
ಚಾಂಪಿಯನ್ ಪಟ್ಟವನ್ನ ಅಲಂಕರಿಸ್ತಾ ಇದ್ದಾರೆ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳಿಂದ ಹಿಡಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ತಂಡದ ಮಾಲೀಕರು ಮತ್ತು ಆಟಗಾರರು ಮತ್ತು ಆ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಲು ಬಂದಂತಹ ಕ್ರೀಡಾ ಅಭಿಮಾನಿಗಳಿಂದ ಹಿಡಿದು ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿರ್ತಕ್ಕಂಥ ನಮ್ಮ ಅತಿಥಿ ಅಭ್ಯರ್ಥಿಗಳವರೆಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತೇವೆ. ಈ ಪಂದ್ಯಾಕೂಟದ ನಿರ್ಣಾಯಕರ ಪೀಠವನ್ನು ಅಲಂಕರಿಸಿಕೊಂಡು ತೀರ್ಪುಗಾರರಾಗಿ ಕಾಯಕವನ್ನು ಮಾಡಿರ್ತಕ್ಕಂಥ ನಮ್ಮ ತೀರ್ಪುಗಾರರಿಗೆ ಕೂಡ ನಾವು ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ ಸಮರ್ಪಿಸ್ತೇವೆ. ವೀಕ್ಷಕಣಿಗಾರಾಗಿ ಕಾಯಕವನ್ನು ಮಾಡಿರ್ತಕ್ಕಂಥ ವೀಕ್ಷಕಣಿಗಾರಿಗೆ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಧ್ವನಿವರ್ಧಕ ಮತ್ತು ಲೈಟಿಂಗ್ಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಇದೇ ನಮ್ಮ ಬೆಂಗಳೂರಿನ ದಾಸರಹಳ್ಳಿಯ ನಮ್ಮ ಜಗಿಯಣ್ಣ ಮತ್ತು ಅವರ ಬಳಗಕ್ಕೆ ಕೂಡ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ನಿಮಗೆ ತ್ವರಿತ ರೀತಿಯಲ್ಲಿ ರಿಯಾಯಿತಿ ದರದಲ್ಲಿ ಲೈಟಿಂಗ್ಸ್ ಮತ್ತು ಸೌಂಡ್ಸ್ಗಳ ಅವಶ್ಯಕತೆ ಇದೆ, ಸಂಪರ್ಕಿಸಬಹುದು ನಮ್ಮ ಜಗ್ಗಿಯಣ್ಣನವರನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ನೇರ ಪ್ರಸಾರವನ್ನು ಯೂಟ್ಯೂಬ್ ಲೈವ್ ಮುಖ್ಯವಾಗಿ ಮಾಡಿಕೊಟ್ಟಂತಹ ನಮ್ಮ ನೇರ ಪ್ರಸಾರದ CR7 ಅಫಿಷಿಯಲ್ ಸಂಸ್ಥೆಗೆ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಫಾರೂಕ್ ಪಾಷಾ, ಹಾರೋಹಳ್ಳಿ, ಕನಕಪುರ. ಧನ್ಯವಾದ ಅಫ್ಜಲ್ ಕೊಪ್ಪರ್ ಅವರ. ಇದೀಗ ತಾನೇ ಫೈನಲ್ ಪಂದ್ಯಾಟ ಅಂತ್ಯವನ್ನು ಕಂಡುಕೊಂಡಿದ್ದು ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಗುಂಜೂರಿನ ಇತಿಹಾಸದಲ್ಲೇ ಬಹಳ ವ್ಯವಸ್ಥಿತವಾಗಿ ಕ್ರೀಡಾ ಟೂರ್ನಿ ಸಾಗಿ ಬಂದಿತ್ತು. ಪವನ್ ರೆಡ್ಡಿ ಮತ್ತು ಮುಳ್ಳಿ ಹಾಗೂ ಅವರ ಸ್ನೇಹಿತ ವರ್ಗ ಒಂದು ದಾಖಲೆ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟವನ್ನ, ಅದೇ ರೀತಿ ದಯವಿಟ್ಟು ಕೇಶವನವರು ಪ್ರಮುಖ ವೇದಿಕೆಯನ್ನು ಕೂಡ್ಕೊಳ್ಬೇಕು. ದಾಖಲೆ ಶ್ರೀಮಂತಿಯ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸುವ ಮುಖ್ಯವಾಗಿ ಪವನ್ ರೆಡ್ಡಿ ಮುಳ್ಳಿ ಹಾಗೂ ಅವರ ಸ್ನೇಹಿತ ವರ್ಗ ಒಂದು ಹೊಸ ಇತಿಹಾಸವನ್ನು ನಿರ್ಮಿಸ್ತಾ ಇದೆ, ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ. ದಯವಿಟ್ಟು ಎಲ್ಲ ಆಟಗಾರರು ಕ್ರೀಡಾಭಿಮಾನಿಗಳು ನಮ್ಮ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈಗಾಗಲೇ ಅಲ್ಲಿ ಮೈಟಿ ಮುಳ್ಳಿ ದಯವಿಟ್ಟು ಶೀಘ್ರದಲ್ಲಿ ತಮ್ಮ ತಂಡದ ಜೊತೆಗಾಗಿ ನಮ್ಮ ಪ್ರಮುಖ ವೇದಿಕೆ ಮುಂಭಾಗವನ್ನು ಕೂಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಮಾರಂಭ ಸಾಗಿ ಬರಲಿಕ್ಕಿದೆ. ಆ ಮೊದಲು ಅತಿಥಿ ಗಣ್ಯ ವ್ಯಕ್ತಿಗಳು ಈ ಒಂದು ಕ್ರೀಡಾ ಟೂರ್ನಿ ಏನು ಗುಂಜೂರಿನ ಇತಿಹಾಸದಲ್ಲಿ ಯಾರು ಕಂಡರದೇ ಇರತಕ್ಕಂಥ ಕೇಳದೇ ಇರತಕ್ಕಂಥ ದಾಖಲೆ ಶ್ರೀಮಂತಿಕೆ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸುವ ಮುಖ್ಯವಾಗಿ ಸಾಕಷ್ಟು ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದಿರ್ತಕ್ಕಂಥ KHPL ಈ ಒಂದು ಯಶಸ್ವಿ ಟೂರ್ನಿಯ ಬಗ್ಗೆ ಕೆಲವೊಂದಿಷ್ಟು ನಮ್ಮ ಗಣ್ಯ ವ್ಯಕ್ತಿಗಳು ಮಾತನಾಡಲಿಕ್ಕಿದ್ದಾರೆ. ಅದೇ ರೀತಿ ಮೊದಲನೇದಾಗಿ ಏನು ಬಹಳಷ್ಟು ವ್ಯವಸ್ಥಿತವಾಗಿ KHPL ಅಂತ್ಯವನ್ನು ಕಂಡುಕೊಂಡಿದೆ. ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಬೆಂಬಲ ಜೊತೆಗಾಗಿ ತನುಮನ ಸಮರ್ಪಿಸಿರುವಂತಹ ಶ್ರೀಯುತ ಬಾಬು ರೆಡ್ಡಿರವರು ಈ ಒಂದು ಕ್ರೀಡಾ ಟೂರ್ನಿಯ ಬಗ್ಗೆ ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್, ಎಲ್ಲರೂ ಕೂಡ ಮಾತನಾಡ್ತಾರೆ, ತಾವು ಕೂಡ ಹಿತವಚನಗಳನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ.